ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ನಿನ್ನೆ ದಿವಸ ಎಲ್ಲಿಗೆ ನಿಂತಿತ್ತು ಪಾಠ ಅಂತ ಅನ್ನೋದನ್ನ ನೋಡ್ಕೊಂಡು ಮುಂದೆ ಹೊರಡೋಣ ಅಂತ 1-2 ನಿಮಿಷ ಹಿಂದಿಂದ ಹೇಳ್ತೀನಿ. ಅಂದ್ರ ಈ ಜೀವನನ್ನು ಹೋಮಿಸುವಂತಹ ಪ್ರಕರಣ ಜೀವಹೋಮ ಪ್ರಕರಣ ಅಂತ ಇದನ್ನ ಹೆಸರಿಟ್ಟಿದ್ದಾರೆ ಹಿರಿಯರು. ಅದಕ್ಕೆ ಬೇರೆ ಬೇರೆ ಪದಾರ್ಥಗಳನ್ನ ಹೋಮಿಸುವುದರ ಜೊತೆಗೆ ಜೀವನನ್ನೇ ಹೋಮಿಸುವಂತಹ ಸಂದರ್ಭ ಉಂಟು. ತತ್ವಾಭಿಮಾನಿಗಳಾದ ದೇವತೆಗಳು ಜೀವನನ್ನ ಒಂದೊಂದೇ ಅಗ್ನಿಗಳಲ್ಲಿ ಹೋಮಿಸ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇ ಅಗ್ನಿ ಅಂತ ಕರೆಸಿಕೊಂಡವರು ಸ್ವರ್ಗ. ಆ ಸ್ವರ್ಗದಲ್ಲಿರುವಂತಹ ನಾರಾಯಣ ಅವನೇ. ಅಲ್ಲಿ ಆಹುತಿಯನ್ನು ಹಾಕಿದಾಗ ಅದು ಎಲ್ಲಿ ಹೋಗಿ ಮುಟ್ಕೋತದ? ಚಂದ್ರಲೋಕಕ್ಕೆ ಹೋಗಿ ಮುಟ್ಕೋತದ. ಅಂದ್ರೆ ಸ್ವರ್ಗದಿಂದ ಅವನನ್ನು ಚಂದ್ರಲೋಕಕ್ಕೆ ತಂದು ಮುಟ್ಟಿಸುತ್ತಾರೆ. ಅಲ್ಲಿಂದ ಮುಂದೆ ಮೋಡಕ್ಕೆ ತಂದು ಮುಟ್ಟಿಸುತ್ತಾರೆ. ಅಲ್ಲಿಂದ ಮೋಡದಿಂದ ಮುಂದೆ ಮಳೆಗೆ ತಂದು ಮುಟ್ಟಿಸುತ್ತಾರೆ. ಮಳೆಯಿಂದ ಧಾನ್ಯ, ಧಾನ್ಯದಿಂದ ಪುರುಷ, ಪುರುಷದಿಂದ ಸ್ತ್ರೀ. ಹೀಗೆ ದ್ವಾರ ಕೆಲವು, ಅಗ್ನಿಗಳು ಕೆಲವು. 5 ಅಗ್ನಿಗಳು ಯಾವುದು ಅಂತ ಕೇಳಿದ್ರೆ ಸ್ವರ್ಗ ಮತ್ತ ಪರ್ಜನ್ಯ. ದ್ವಾರಗಳು ಬಿಟ್ಬಿಡ್ರಿ. ಸ್ವರ್ಗ, ಪರ್ಜನ್ಯ, ವೃಷ್ಟಿ, ತಂದೆ, ತಾಯಿ. ಇವುಗಳೇನವ ನೋಡ್ರಿ. ಇವೆಲ್ಲವನ್ನು ಕೂಡ ಏನ್ ಕಳೆದಿದ್ದಾರೆ ಅಂತಂದ್ರೆ ಪಂಚಾಗ್ನಿಗಳು ಅಂತ ಕರೀತಾ ಇದ್ದಾರೆ. ಹಾಗಾದರೆ ನಮ್ಮ ಉತ್ಪತ್ತಿಯಾಗಿದ್ದೇ ಯಜ್ಞದ ಮೂಲಕವಾಗಿ ಆಗಿದೆ ನಮ್ಮ ಉತ್ಪತ್ತಿ. ನೆನಪಿಟ್ಟುಕೊಳ್ರೆ, ಈಗ ಈ ಮಾತು ಬಹಳ ಮಹತ್ವದ. ಅಂದ್ರ ನಮ್ಮ ಜೀವನ ಪೂರ್ಣ ಯಜ್ಞಮಯವಾಗಿರಬೇಕು ಅಂತನ್ನುವುದನ್ನ ಯಾಕೆ ಶಾಸ್ತ್ರ ಪದೇ ಪದೇ ಹೇಳ್ತದ? ಯಾಕೆ ಶಾಸ್ತ್ರ ಹಗಲಲ್ಲ ನಿಮ್ಮ ಜೀವನ ಯಜ್ಞಮಯವಾಗಿರ್ಲಿ? ಯಾಕೆ ಯಜ್ಞಮಯವಾಗಿರಬೇಕು? ಅಲ್ಲಪ್ಪ, ನೀನು ಹುಟ್ಟುವಾಗಲೇನೆ ಯಜ್ಞಮಯನಾಗಿ ಹುಟ್ಟಿದ್ದೀಯಾದ್ದರಿಂದ ನಿನ್ನ ಜೀವನ ಪೂರ್ಣ ಏನಾಗಬೇಕು? ಯಜ್ಞಮಯವಾಗಬೇಕು ಅನ್ನುವುದಕ್ಕಾಗಿ ಈ ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಾವು ನಿನ್ನೆ ದಿವಸ ಮೊದಲನೇ ಅಗ್ನಿಯ ವಿಚಾರವನ್ನು ತಿಳ್ಕೊಂಡಿದ್ದೇವೆ. 5 ಅಗ್ನಿಗಳಲ್ಲಿ ಬರುವ ಸಮಾನವಾದ ಪದಗಳು, ಆ ಪದಗಳ ವಿವರಣೆಯನ್ನ ಮಾತ್ರ ತಿಳ್ಕೊಳ್ಳಿಕ್ಕೆ ಹೊರಡೋಣಂತೀಗ. ಎಲ್ಲಾ ಯಜ್ಞಗಳಿಗೂ ಸಮಾನವಾಗಿರುವಂತಹ ಪದಗಳು 5. ಯಾವುದು ಎಲ್ಲಾ ಯಜ್ಞಗಳಿಗೂ ಸಮಾನವಾದ 5 ಪದಗಳು ಅಂತಂದ್ರೆ, ಒಂದು ಅಗ್ನಿ, ಇನ್ನೊಂದು ಸಮಿತ್ತು, ಮತ್ತೊಂದು ಧೂಮ, ಮತ್ತೊಂದು ಅರ್ಚಿ, ಮತ್ತೊಂದು ಅಂಗಾರ, ಮತ್ತೊಂದು ವಿಶ್ವಲಿಂಗ ಅಂತ ಶಬ್ದಗಳು. ಇವುಗಳನ್ನ ಬರ್ಕೊಂಡಿಟ್ಕೊಳ್ರಿ. ಅಂದ್ರೆ ಯಾಕೆ ಹೇಳಿಕ್ ಹೊರಟೀನಿ ಅಂತ ಗೊತ್ತಾಗ್ತದೆ. ಈಗ ನಿನ್ನೆ ದಿವಸ ನಾವೆಲ್ಲ ಶಬ್ದಗಳನ್ನ ಬರೆಸಿದ್ದೆ. ಏನಾಗಿತ್ತು ಅಂದ್ರೆ 2 ಕೂಡ್ಕೊಂಡು ಬಂದಿತ್ತು. ಅಲ್ಲಿ 2 ಕೂಡ್ಕೊಂಡು ಏನ್ ಬಂದಿತ್ತು? ಅಸೌಲೋಕ ಅಗ್ನಿ, ಆದಿತ್ಯ ಸಮಿತ್, ರಶ್ಮಯ ಧೂಮ, ಅಹಹ ಅರ್ಚಿ, ಚಂದ್ರಮ ಅಂಗಾರಾಗ, ನಕ್ಷತ್ರಾಣಿ ವಿಸ್ಫುಲಿಂಗ ಅಂತ ಹಿಂಗ್ ಕೂಡಿ ಬಂದದ್ರಿಂದಾಗಿ ಬರ್ಕೊಳ್ಳಿಕ್ ಸ್ವಲ್ಪ ಜಾಗ ಉಳಿದಿದ್ದಿಲ್ಲ. ಅದನ್ನ ಬೇಕಾದ್ರೆ ನೀವು ಹೆಂಗ್ ಅನುಕೂಲದ ಹಂಗೆ ಮಾಡ್ಕೊಳ್ರಿ. ನಾನು ನಿಮಗ್ ಬಿಟ್ಟು ನಾ ಮುಂದೆ ಹೋಗ್ತೀನಿ. ಅದನ್ನ ಏನು ಅಂತಂದ್ರೆ, ಪ್ರತಿಯೊಂದು ಯಜ್ಞದಲ್ಲೂ ಕೂಡ 5 ನಾವು 5 ಅಥವಾ 6 ಗಮನಿಸಬೇಕು. ಒಂದು ಅಗ್ನಿ, ಪ್ರಧಾನವಾಗಿರುವಂತಹ ಅಗ್ನಿ. ಇದಾದ ಮೇಲೆ ಸಮಿತ್ತು, ಮೂರನೆಯದ್ದು ಹೊಗೆ. ಸಮಿತ್ತು ಆದ್ಮೇಲೆ ಹೊಗೆ ಆದ್ಮೇಲೆ ಅರ್ಚಿ ಆದ್ಮೇಲೆ ಅಂಗಾರ ಆದ್ಮೇಲೆ ವಿಶ್ವಲಿಂಗ ಅಂತ ಇವು 6. ಅಂದ್ರೆ ಒಂದು ಅಗ್ನಿ, ಉಳಿದದ್ದು 5 ಸಂಬಂಧಪಟ್ಟದ್ದು. ಈಗ ಶ್ರೀಮದಾಚಾರ್ಯರ ಪ್ರಕಾರ ಇಲ್ಲಿ ಯಾವ ರೂಪಗಳಿವೆ ಅಂತನ್ನುವುದನ್ನಂತರೂ ನಾವು ನಿನ್ನೆ ತಿಳಿದಿದ್ದೀವಿ. ಸರಳವಾಗಿ ಅದು ಗೊತ್ತಾಗ್ತದೆ. ನಾರಾಯಣ ಮೊದಲಿಟ್ಟುಕೊಳ್ರಿ. ಆಮೇಲೆ ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಯುದ್ಧ. ಹಿಂಗೆ ಎಲ್ಲದಕ್ಕೂ ಪರ್ಮಿಷನ್ ಕಾಂಬಿನೇಷನ್ ಮಾಡ್ಕೊಂಡ್ಬಿಡ್ರಿ. ಅಲ್ಲಿ ಬರ್ಕೊಳ್ಳಿಕ್ ಹೋಗ್ಬೇಡ್ರಿ, ಕೇಳಲಿಕ್ಕೂ ಹೋಗ್ಬೇಡ್ರಿ. ಮುಂದಿಂದೆಲ್ಲ ನಿಮ್ ಕಲ್ಪನಾ ಬರ್ತದೆ. ಇಷ್ಟೇ ವಿಷಯ. ಈಗ ನಾನಿವತ್ತು ಪ್ರಧಾನವಾಗಿ ಹೇಳಲಿಕ್ಕೆ ಹೊರಟದ್ದೇನು ಅಂದ್ರೆ, ಶ್ರೀಮದಾಚಾರ್ಯರು ಈಗ ಅಗ್ನಿ ಅಂತೇನು ಬಂದಿದೆ, ಸಮಿತ್ತು ಅಂತೇನ್ ಬಂದಿದೆ, ಅಥವಾ ಅಚ್ಚಿ, ಅಂಗಾರ, ವಿಸ್ಫುಲಿಂಗ ಅನ್ನೋ ಶಬ್ದಗಳೇನ್ ಬಂದಿವೆಯೋ, ಈ ಪ್ರತಿಯೊಂದು ಶಬ್ದಗಳನ್ನೂ ಕೂಡ ಭಗವಂತನಲ್ಲಿಯೇ ಸಮನ್ವಯ ಮಾಡಿ ತೋರಿಸ್ತಾರೆ.
ಏನ್ ಮಾಡ್ತಾರೆ ಶ್ರೀಮದಾಚಾರ್ಯರು? ಈ ಪ್ರತಿಯೊಂದನ್ನು ಕೂಡ ಎಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ? ಭಗವಂತನಲ್ಲಿಯೇ ಸಮನ್ವಯವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ ಒಂದು ಪ್ರಶ್ನೆ. ಯಾಕೆ ಸಮನ್ವಯ ಮಾಡಬೇಕು ಏನ್ರಿ? ಯಾಕೆ ಸಮನ್ವಯ ಮಾಡಬೇಕು ಹೇಳ್ರಿ? ಯಾಕೆ ಸಮನ್ವಯ ಮಾಡಬೇಕು ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರ ಪ್ರಕಾರ ವೇದ ಇರುವುದೇ ಭಗವಂತನನ್ನ ತಿಳಿಸಿಕೊಡುವುದಕ್ಕೆ ಹೊರತಾಗಿ ಬೇರೆದಕ್ಕಲ್ಲ. ಪ್ರಧಾನವಾಗಿ ವೇದವು ಭಗವಂತನನ್ನೇ ತಿಳಿಸಿಕೊಡುತ್ತದೆ. ಭಗವಂತನನ್ನ ತಿಳಿಸಿಕೊಟ್ಟಾದ ಮೇಲೆ ಏನ್ರಿ? ಭಗವಂತನ ತಿಳಿಸಿಕೊಟ್ಟಾದ ಮೇಲೆ ಉಳಿದವರನ್ನ ತಿಳಿಸಿಕೊಡ್ಲಿ, ನಾವೇನು ಅದಕ್ಕೆ ವಿರೋಧ ಮಾಡುವುದಿಲ್ಲ. ಅಂದ್ರೆ ಅಮುಖ್ಯವಾಗಿ ಇತರ ದೇವತೆಗಳನ್ನು, ಮುಖ್ಯವಾಗಿ ಭಗವಂತನನ್ನು ತಿಳಿಸಿಕೊಡಬೇಕಾದದ್ದು ವೇದ. ಸರಿ ಆಯ್ತಾ? ಆದ್ದರಿಂದ ಈಗ ವೇದದಲ್ಲಿ ಬಂದಿರುವಂತಹ ಅಗ್ನಿ, ಸಮಿತ್, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ ಇಷ್ಟು ಶಬ್ದಗಳನ್ನು ಪರಮಾತ್ಮನಲ್ಲಿ ಶ್ರೀಮದಾಚಾರ್ಯ ಹೆಂಗ್ ಸಮನ್ವಯ ಮಾಡ್ತಾರ ನೋಡಂತೀವಿ. ಏನು? ನಿನ್ನೆ ಅಗ್ನಿ ಶಬ್ದಕ್ಕೆ 3 ಅರ್ಥವನ್ನು ಬರ್ಕೊಂಡಿದ್ವಿ ನಾವು. ಏನ್ ಅರ್ಥ ಬರ್ಕೊಂಡಿದ್ವಿ ಅಂದ್ರೆ, ಅತ್ತಿ ಇತಿ ಅಗ್ನಿ ಮೊದಲನೆಯದ್ದು. ಎರಡನೇದ್ದೇನು ಅಂದ್ರೆ ಅಂಗನೇತೃತ್ವಾತ್ ಅಗ್ನಿ, ಇನ್ನ ಅಗನೇತೃತ್ವಾತ್ ಅಗ್ನಿ. 3 ಇರ್ಲಿ, 3 ಅರ್ಥ ಹೇಳ್ಬಿಡ್ತೀನಿ, ಅವನ್ನೆಲ್ಲ ಮುಂದೆ ಆಮೇಲೆ ತಗೊಳ್ರಿ. ಅಗ್ನಿ ಅಂತ ಬರ್ಕೊಂಡು ಸರಳ 3 ಅರ್ಥ ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ಮೊದಲನೇದ್ದಾಗಿ ತಿನ್ನುತ್ತಾನಾದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಏನ್ರಿ? ದೇವರೇನ್ ಮಾಡ್ತಾನ? ತಿನ್ನುತ್ತಾನೆ. ಏನ್ ತಿಂತಾನ? ಯಾರನ್ ತಿಂತಾನ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಿನ್ನುತ್ತಾನೆ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತೇವೆ ಸಹಜವಾಗಿ. ಹಾಗೂ ಇರ್ಲಿ, ಅಥವಾ ನಿತ್ಯದಲ್ಲೂ ಕೂಡ ಭಗವಂತ ಅನೇಕ ಪದಾರ್ಥಗಳ ಭೋಗವನ್ನ ಮಾಡ್ತಾನ. ಅನೇಕ ಪದಾರ್ಥಗಳ ಭೋಗವನ್ನ ಮಾಡ್ತಾನಾದ್ದರಿಂದ ದೇವರಿಗೆ ಅತ್ತಿ ಇತಿ ಅಗ್ನಿ ಒಂದರ್ಥ. ಎರಡನೇ ಅರ್ಥ ಏನು ಅಂತ ಕೇಳಿದ್ರೆ, ಅಂಗನೇತೃತ್ವಾತ್ ಅಗ್ನಿ. ದೇವರು ನಮ್ಮೆಲ್ಲರ ಅಂಗಗಳನ್ನು ನಮ್ಮೆಲ್ಲರ ಅಂಗಗಳಿಗೆ ಪ್ರೇರಕನಾಗಿದ್ದಾನಾದ್ರಿಂದ ದೇವರಿಗೆ ಅಗ್ನಿ ಅಂತ ಕರೀತಾರೆ. ಗೊತ್ತಾಯ್ತಾ? ಎರಡನೇ ಅರ್ಥ. ಅಂದ್ರೆ ಅಂಗ ನೇತೃತ್ವಾತ್ ಅಗ್ನಿ ಎರಡನೇದ್ದು. ಮೂರನೇದ್ದು ಏನದು, ಯಾವುದಕ್ಕೆ ಸಹಜವಾಗಿ ಗಮನವಿಲ್ಲವೋ ಅದು ಅಗ್. ಗಚ್ಚತಿ ಇತಿ ಗ, ನ ಗಚ್ಚತಿ ಇತಿ ಅಗ. ತಾನಾಗಿಯೇ ಗಮನ ಅಥವಾ ಕ್ರಿಯೆಯನ್ನ ಉಳ್ಳದ್ದಾಗಿಲ್ಲ ಯಾವುದೋ, ಅದಕ್ಕೇನ್ ಕರಿತೀವಿ? ಅಗ ಅಂತ ಕರಿತೀವಿ. ಅಂತಹ ಅಗ ಆದದ್ದನ್ನ ನೀ ಅಂದ್ರೆ ಚಾಲನೆಗೊಳಿಸ್ತಾನಾದ್ರಿಂದ ದೇವರಿಗೆ ಅಗ್ನಿ ಅಂತ ಕರೀತಾರೆ. ಈಗ ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳೋಣ ಅಂತ. ಒಂದು ಅಗ್ನಿ ಪದವನ್ನ ಶ್ರೀಮದಾಚಾರ್ಯರು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಸಮನ್ವಯ ಮಾಡಿದ್ದರಿಂದ ದೇವರ 3 ಗುಣಗಳು ನಮಗೆ ತಿಳಿದು ಬಂದವು. ಏನ್ ಲಾಭ ಆಯ್ತು ಈಗ ನಮಗ? ಭಗವಂತನ 3 ಗುಣಗಳು ನಮಗೆ ತಿಳಿದು ಬಂದವು. ಒಂದು ಮೊದಲನೇ ಗುಣ ಏನು? ಅಗ್ನಿ ಶಬ್ದದಿಂದ ಭಗವಂತನಲ್ಲಿ ತಿಳಿದು ಬಂದ ಗುಣ ಅಂದ್ರೆ ಭಕ್ಷಕ, ತಿನ್ನುತ್ತಾನೆ ಅನ್ನೋ ಒಂದು ಗುಣ. ಎರಡನೇ ಗುಣ ಏನು ಅಂತ ಕೇಳಿದ್ರೆ, ಅದು ಎಂತದಕ್ಕ ನಮ್ಮ ಅಂಗಗಳಿಗೆ ಪ್ರೇರಕನಾಗಿದ್ದಾನೆ, ಎರಡನೇ ಗುಣ. ಮೂರನೇದ್ದು ಏನು ಅಂದ್ರೆ, ಈ ಜಗತ್ತು ಇದು ಸ್ವತಃ ಚಲನಶೀಲವಲ್ಲ. ಸ್ವತಃ ಚಲನಶೀಲವಲ್ಲದ ಜಗತ್ತಿಗೆ ಚಾಲನೆಯನ್ನ ಉಂಟು ಮಾಡ್ತಾನಾದ್ರಿಂದ ದೇವರಿಗೆ ಅಗ್ನಿ ಅಂತ ಕರೀತಾರೆ. ಸರಿನಾ? ಈಗ ನೋಡ್ರಿ, ಒಂದು ಗಡಿಯಾರ ಇದೆ ಅಂತ ಇಟ್ಕೊಳ್ರಿ. ಆ ಗಡಿಯಾರದಲ್ಲಿ ನಂಬರ್ಗಳಿವೆ, ಎಷ್ಟು ಗಂಟೆಯಾಗಿದೆ ಅಂತ ತೋರಿಸುವಂತಹದ್ದಕ್ಕೆ. ಮುಳ್ಳುಗಳಿವೆ, ದೊಡ್ಡ ಮುಳ್ಳು ಸಣ್ಣ ಮುಳ್ಳು ಅಂತದ. ಅವೆರಡು ಮರಿ ಹಾಕಿದ ಒಂದು ಗಡಿಯಾರ, ಸೆಕೆಂಡ್ ಮುಳ್ಳು. ಅವೆರಡು ಲಗ್ನ ಮಾಡ್ಕೊಂಡ್ಮೇಲೆ ಮರಿ ಹುಡ್ತೀವಿ. ಅದು ಯಾವುದು ಅಂತಂದ್ರೆ ಸೆಕೆಂಡ್ ಮುಳ್ಳು ಅಂತ ತಿಳ್ಕೊಂಡು. ಅದು ನೋಡ್ರಿ, ಅದು ಮಕ್ಕಳಿದ್ದಂಗೆ ಒಂದೇ ಕಡೆ ಕೊಡಂಗಿಲ್ಲ, ಟಕ 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 ಅಡ್ಡಾಡ್ಕೋತಿರ್ತದ. ಆಮೇಲೆ ಅದು ದೊಡ್ಡ ಮುಳ್ಳು ಅಂದ್ರೆ ಅವ ಗಂಡ, ಸಣ್ಣ ಮುಳ್ಳು ಅಂದ್ರೆ ಹೆಂಡತಿ. ಆ ಸಣ್ಣ ಮುಳ್ಳು ಹೇಳ್ದಂಗೆ ಸಣ್ಣ ಮುಳ್ಳು ಹೇಳ್ದಾಗ ದೊಡ್ಡ ಮುಳ್ಳು ಕೇಳ್ಬೇಕು. ಅದು ಗೊತ್ತಿಲ್ಲ ಅಂತ ಹೇಳಿದ್ರು. ಇಲ್ಲ ಮಾಡ್ಬೇಕ. ಅದಕ್ಕೆ ನಮ್ ಜೀವನ ಪೂರ್ಣ ಗಡಿಯಾರದಾಗ ಹೋತು ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಅದು ಗಡಿಯಾರದ ಇಲ್ಲಂದಿಲ್ಲ. ಸಣ್ಣ ಮುಳ್ಳು ಹೆಂಡತಿ, ದೊಡ್ಡ ಮುಳ್ಳು ಗಂಡ, ಅವೆಲ್ಲಕ್ಕೂ ಹುಟ್ಟಿದ್ದು ಒಂದು ಸೆಕೆಂಡ್ ಮುಳ್ಳು ಅಂತ ಮಗು ಅಂತ ತಿಳ್ಕೊಂಡಂತೆ. ಆದ್ರೆ ಈ ಗಡಿಯಾರವನ್ನ ನೀವು ಮಳೆಗೆ ಹಾಕಿಟ್ಟಿದ್ರಿ, ಗೋಡಿಗೆ ಹಾಕಿಟ್ಟಿದ್ರಿ, ಯಾರೋ ಬಂದ್ರು, ಯಾಕೋ ಗಡಿಯಾರ ನಿಂತು ಬಿಟ್ಟದಲ್ಲ ಅಂದ್ರು. ಹೌದೇನ? ಹಂಗಾರೆ ಶಲ್ ಹೋಗೇ ತಡಿ ಎಂದವ. ಹಾಗಾದ್ರೆ ಅಷ್ಟು ದೊಡ್ಡ ಗಡಿಯಾರ ಅದು ನಡೆಯಬೇಕಾಗಿದ್ರೆ ಒಳಗೊಂದು ಸಣ್ಣ ಶಲ್ ಬೇಕು. ಆ ಶಲ್ ಇಲ್ಲದೆ ಹೋದ್ರೆ ಗಡಿಯಾರ ಎಷ್ಟಿದ್ರೂ ಕೂಡ ನಡೆಯುವುದಿಲ್ಲ. ಹೆಂಗೋ ಹಂಗ ಇದು ಸ್ವತಃ ಚಲನಶೀಲವಲ್ಲದ ಜಗತ್ತು. ಇದರೊಳಗ
ಪವರ್, ಎನರ್ಜಿ ಅನ್ನುವಂತಹದ್ದು ಯಾರು ಅಂದ್ರೆ ಭಗವಂತ. ಅದಕ್ಕೆ ಅಗ ಸ್ವತಃ ಚಲನಶೀಲವಲ್ಲದ ಈ ಜಗತ್ತಿಗೆ ಪವರ್ ಸಪ್ಲೈ ಮಾಡುವಂಥವನು ಯಾರೋ, ಪವರ್ ಹೌಸ್ ಆದವನು ಯಾರೋ ಅವನೇ ಅಗ್ನಿ ಅಂತ ಕರೀತಾ ಇದ್ದಾರೆ. ನೋಡ್ರಿ ಎಷ್ಟು ಸರಳವಾದ ಅರ್ಥ, ಅದು ಎಷ್ಟು ಚಂದಾದ ಅರ್ಥ. ಹಾಗಾದ್ರೆ ದೇವರಲ್ಲಿ ಇದೊಂದು ಗುಣ ಗೊತ್ತಾಯ್ತು ನಮಗೆ. ಏನ್ ಗೊತ್ತಾಯ್ತು ಅಂದ್ರೆ ಯಾವ್ದ್ಯಾವ್ದು ಚಲನ ಮಾಡ್ಲಿಕ್ಕೆ ತಯಾರಿಲ್ಲ ಅವನ್ನೆಲ್ಲ ಚಲನೆ ಮಾಡಿಸ್ತಾನೆ. ಇಷ್ಟು ವ್ಯವಸ್ಥೆ ಇದಾವ್ದು, ಗೊತ್ತಾಯ್ತಾ? ಒಂದು. ಎರಡನೇದು ಮತ್ತೊಂದು ಏನದ ಅಂತ ಕೇಳಿದ್ರೆ, ನಾವ್ ಎರಡನೇ ಅರ್ಥ ಏನ್ ತಿಳ್ಕೊಂಡಿವಿ, ನಮ್ಮ ಅಂಗಗಳನ್ನ. ಹಂಗಾದ್ರೆ ಜಡಕ್ಕಷ್ಟೇ ಪ್ರೇರಕನಲ್ಲ, ಚೇತನರಾದ ನಮಗೂ ಪ್ರೇರಕನಾಗಿದ್ದಾನೆ. ನಮ್ಮ ಅಂಗಗಳಲ್ಲಿ ಇದ್ದುಕೊಂಡು ಅಂಗಗಳನ್ನ ಪ್ರೇರಣೆ ಮಾಡ್ತಾನೆ, ಹೌದಿಲ್ಲ? ಹಂಗಾದ್ರೆ ಚೇತನರ ಅಂಗವನ್ನ ಪ್ರೇರಣೆ ಮಾಡ್ತಾನೆ, ಜಡವನ್ನ ಪ್ರೇರಣೆ ಮಾಡ್ತಾನೆ. ಜಡಕ್ಕೂ ಚೇತನಕ್ಕೂ ಕೂಡ ಪ್ರೇರಕತ್ವ ಅಂತ ಅನ್ನೋದು ಸಮಾನವಾಯಿತು. ಮುಂದ ಕೊನೆಯದೇನು ಅಂದ್ರೆ ಭಕ್ಷಕ ಅಂತ ತಿಳ್ಕೊಳ್ರಿ, ತಿಂದು ಹಾಕುತ್ತಾನೆ ಅಂತ. ಎಷ್ಟು ಮಜಾ ಅಂದ್ರೆ ಸಂಸ್ಕೃತದಲ್ಲಿರುವಂತಹ ಈ ಅಗ್ನಿ ಶಬ್ದದಿಂದ ಇಷ್ಟು ಅರ್ಥವನ್ನ ಹೊರಡಿಸಬಹುದು. ಆದ್ರೆ ಇದನ್ನ ನೀವು ಇಂಗ್ಲಿಷ್ ನಲ್ಲಿ ಏನಾದ್ರೂ ಟ್ರಾನ್ಸ್ಲೇಟ್ ಮಾಡಿದ್ರೆ ಎಷ್ಟು ಸಮಸ್ಯೆ ಆಗ್ತದೆ ಗೊತ್ತಾ? ಫೈರ್ ಅಂತ ಕರಿತೀರಿ ನೀವು ಇಂಗ್ಲಿಷಿನಲ್ಲಿ. ಇದನ್ನ ಏನ್ ಕರಿತೀವಿ? ಅಗ್ನಿಗೆ ಏನ್ರಿ ಟ್ರಾನ್ಸ್ಲೇಟ್ ಮಾಡೋದು? ಫೈರ್. ಫೈರ್ ಅಂದ್ರೆ ಬಿಡಿಸ್ರಿ ಅಂತ ಹೇಳಿದ್ರೆ ಯಾರಿಗೂ ಬಿಡಿಸ್ಲಿಕ್ಕೆ ಬರೋದಿಲ್ಲ. ಎಷ್ಟು ಗದ್ದಲ ಇದೆ. ಅಂದ್ರೆ ಸಂಸ್ಕೃತ ಭಾಷೆಯಲ್ಲೇ ಯಾಕೆ ಶಾಸ್ತ್ರದ ಗ್ರಂಥಗಳನ್ನ ಬರೆದರು ಅನ್ನುವುದಕ್ಕೊಂದು ದೃಷ್ಟಾಂತ ಇದೆ. ಯಾಕೆ ಸಂಸ್ಕೃತ ಭಾಷೆಯಲ್ಲಿ ಏನೇ ಗ್ರಂಥಗಳನ್ನ ಬರೆಯಬೇಕಾಯಿತು ಅಂತಂದ್ರೆ ಇನ್ನಿತರ ಭಾಷೆಗಳು ಇರ್ಲಿಲ್ಲ ಅಂತ ತಿಳಿಬೇಡ್ರಿ. ನೀವು ಫೈರ್ ಬಿಡಿಸ್ಲಿಕ್ಕೆ ಬರುವುದಿಲ್ಲ. ಮಜಾ ಗೊತ್ತೇನ್ರಿ? ಈ ಅಗ್ನಿ ಇದೆಯಲ್ಲ, ಈ ಅಗ್ನಿ ಲ್ಯಾಟನ್ನಿಗೆ ಹೋಗಿ ಇಗ್ನೀಸ್ ಆಗ್ಯದ. ಲ್ಯಾಟನ್ನಿನಲ್ಲಿ ಇಗ್ನೀಸ್ ಆಗ್ಯದ. ಫೈರ್ ಅನ್ನುವುದು ಅದು ಇಂಗ್ಲಿಷದ ಮೂಲ ಪದ ಅಲ್ಲದು, ಜರ್ಮನಿಯ ಫೈರ್ ಅನ್ನೋದ್ರಿಂದ ಬಂದಿರುವಂತಹ ಪದ. ಅದು ಒಂದಾ ಜರ್ಮನಿಯಿಂದ ಬಂದಿರಬೇಕು, ಇಲ್ಲ ಲ್ಯಾಟಿನಿಂದ ಬಂದಿರಬೇಕು. ನಮ್ಮ ಅಗ್ನಿ ಲ್ಯಾಟಿನ್ನಿಗೆ ಹೋಗಿ ಇಗ್ನೀಸ್ ಹಾಕಿ ಕೂತ್ಕೊಂಡದ. ಅಗ್ನೀಸ್ ಇದ್ದದ್ದು ಇಗ್ನೀಸ್ ಹಾಕಿ ಕೂತ್ಕೊಂಡದ. ಹಿಂಗಾಗಿ ಅಗ್ನಿ ಅನ್ನುವಂತಹ ಶಬ್ದವನ್ನ ಮಾತ್ರ ನಾವು ಬಳಸಿದರೆ ಏನಾಗ್ತದೆ ಅಂತಂದ್ರೆ ಎಷ್ಟು ಮಜಾ ಅದು ನೋಡ್ರಿ. ಮೂರು ಅರ್ಥಗಳನ್ನ ಹೇಳಲಿಕ್ಕೆ ಬರ್ತದೆ, ಇಲ್ಲದಿದ್ರೆ ಬರುವುದಿಲ್ಲ. ಹಾಗಾದ್ರೆ ಶ್ರೀಮದಾಚಾರ್ಯರು ಅಗ್ನಿ ಎಂಬ ಪದವನ್ನೂ ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರೆ. ಮಾಡಿದ್ರು. ಇದಕ್ಕೆ ಲಾಭ ಏನ್ ಬಂತು ಮಾಡಿದ್ರೆ ಅಂದ್ರೆ ಭಗವಂತನ ಗುಣಗಳು ತಿಳಿದು ಬಂತು. ಸರಿ, ಏನ್ ಗುಣ ತಿಳಿದು ಬಂತು ಅಂತ ಪ್ರಶ್ನೆ ಅಲ್ರಿ. ಈಗ ಹೇಳಿದ್ರಲ್ರಿ ಆಚಾರ್ಯ, ಏನ್ ಹೇಳಿದ್ವಿ? ಅಲ್ಲ ಮತ್ತದು ಜಡವಾದದಕ್ಕೆ ಪ್ರೇರಣೆ ಮಾಡ್ತಾನೆ, ಮತ್ತ ಚೇತನವಾದಕ್ಕೆ ಪ್ರೇರಣೆ ಮಾಡ್ತಾನೆ, ತಿಂದು ಹಾಕ್ತಾನೆ ಅಂತ ಮೂರ್ ಅರ್ಥ ಹೇಳಿರಲ್ಲ ಅಂದ್ರೆ ಇದು ಶಬ್ದಾರ್ಥ ಆಯಿತು. ಭಗವಂತನಲ್ಲಿದ್ದ ಗುಣ ಯಾವುದು ಅಂತ ಹೇಳಿದ್ರೆ ಸ್ವಾತಂತ್ರ್ಯ. ದೇವರಲ್ಲಿರುವಂತಹ ಸ್ವಾತಂತ್ರ್ಯವೆಂಬ ಗುಣ ತಿಳಿದು ಬಂತು. ಯಾಕಂದ್ರೆ ಇದು 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 ಅಸ್ವತಂತ್ರವಾದದ್ದರಿಂದಲೇ ಇದು ಚಲನ ಮಾಡ್ಲಿಕ್ಕೆ ಆಗ್ತಿಲ್ಲ. ಇದು ಅವನು ಸ್ವತಂತ್ರನಾದದ್ರಿಂದಲೇ ಇದರಲ್ಲಿ ಚಾಲನೆಯನ್ನ ಕೊಡ್ತಾನೆ. ಅಲ್ರಿ ಜಡಕ್ಕೆ ಹೇಳ್ಬಹುದು, ಜಡ ಅಂತ ಅನ್ನೋದಕ್ಕೆ ಚಲನೆ ಆಗಿಲ್ಲ ಅಂದ್ರೆ ಹಂಗಾರೆ ನೀ ಹೇಳು, ನೀ ಚೇತನ ಇದ್ದೀಯಲ್ಲ, ನಿನ್ನ ಅಂಗಾಂಗಗಳನ್ನ ನೀನ್ ಯಾಕೆ ಚಾಲನೆಗೊಳಿಸ್ತಿಲ್ಲ? ಯಾಕ್ರಿ ಚರ್ ನಮ್ ಕೈ ನಾವೇ ಎತ್ತೀವಿ ಅಂತಂದ್ರೆ ಅವ ಎತ್ತಿಸದೆ ಇದ್ದಾಗ ನೀ ಎತ್ತು ತೋರ್ಸೋಣ ಅಂತ. ಅವ ಬಂದ್ ಮಾಡಿರ್ತಾನಲ್ಲ, ಅವತ್ತ ಸ್ವಿಚ್ ಆಫ್ ಮಾಡಿರ್ತಾನ, ಅವತ್ತು ಎತ್ತು ತೋರ್ಸೋಣ ಅಂತ. ನಿನ್ ಕೈ ನೀನೇ, ಕಾಲ್ ನೀನೇ ಎತ್ತೋ ಇದು ತೋರ್ಸ ಅವತ್ತಿನ ದಿವಸ ಎತ್ತಲಿಕ್ಕೆ ಆಗುದಿಲ್ಲ. ಅಂದ ಮೇಲೆ ಅವನ ಎತ್ತಿಸ್ಬೇಕು. ಹಾಗಿದ್ರೆ ನೀನು ಅಸ್ವತಂತ್ರನಾಗಿದ್ದೀಯಾ, ಅವನು ಸ್ವತಂತ್ರನಾಗಿದ್ದಾನೆ. ಈ ಗುಣವನ್ನ ಶ್ರೀಮದಾಚಾರ್ಯರು ಅಗ್ನಿ ಎಂಬ ಪದದಿಂದ ಅನುಸಂಧಾನ ಮಾಡಿದ್ರು ಭಗವಂತನಲ್ಲಿ. ಅದಕ್ಕೆ ನೋಡ್ರಿ ಸ್ವಾರಸ್ಯ ಎಷ್ಟದ. ನಾವು ಲೋಭಿಗಳು, ನಾವು ಸ್ವಾರ್ಥಿಗಳು. ಏನ್ ಸ್ವಾರ್ಥಿಗಳು ಅಂದ್ರೆ ನಮ್ಮೊಳಗ ದೇವರನ್ನ ಯಾಕೆ ಬಿಟ್ಕೊಂಡಿದ್ದೀವಿ ಅಂದ್ರೆ ನಮ್ಮಿಂದ ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಅವನು ಒಳಗ ಕೂಡ್ಸ್ಕೊಂಡು ಅವನ ಕಡೆಯಿಂದ ಕೆಲಸ ಮಾಡಿಸ್ಕೊಳಿಕತ್ತೀವಿ. ಇಷ್ಟು ಸ್ವಾರ್ಥಿಗಳು ಇದ್ದೀವಿ ನಾವು. ತಿಳಿತಿಲ್ಲ ಏನಂತ ಹೇಳಿದ್ದು? ಅವ ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ, ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರವೇಶ ಮಾಡಿದ. ಯಾಕೆ ಪ್ರವೇಶ ಮಾಡಿದ ಅಂದ್ರೆ ಅದು ಅಸ್ವತಂತ್ರವಾಗಿದೆ. ಸ್ವತಃ ಪ್ರವೃತ್ತಿ ಅಶಕ್ಯತ್ವ ಈಶಾಧೀನವಿದಂ ಜಗತ್ತ. ಸ್ವತಃ ಪ್ರವೃತ್ತಿ ಮಾಡಲು ಅಶಕ್ತವಾದದ್ದರಿಂದ ದೇವರು ಒಳಗಡೆಗೆ ಸೇರಿಕೊಂಡ. ಅಂದ್ರೆ ದೇವ್ರು ನಮ್ ಒಳಗೆ ನಾವ್ ಯಾಕೆ ಬಿಟ್ಟುಕೊಟ್ಟೀವಿ ಅಂತಂದ್ರ ನಮ್ದೊಂದು ಸ್ವಾರ್ಥದರಿ. ಕೈಕಾಲಲ್ಲಿ ಆಡ್ಬೇಕು ನಾವು, ಇಲ್ಲ ನಡೆಯಂಗಿಲ್ಲ ಕೆಲಸ. ಹಾಗಾಗಿ ನೀನು ಅಸ್ವತಂತ್ರ, ಅವ ಸ್ವತಂತ್ರ ಅಂತನ್ನೋ ಅಂಶವನ್ನು ತಿಳಿಸ್ಲಿಕ್ಕೆ ಶ್ರೀಮದಾಚಾರ್ಯ ಅಗ್ನಿ ಶಬ್ದವನ್ನ ಅನುಸಂಧಾನ ಮಾಡಿದ್ದಾರೆ. ಈ ಪದದಿಂದ 3 ಅರ್ಥಗಳನ್ನು ಹೇಳಿದ ಆಚಾರ್ಯರು ಸಮಿತ್ ಅನ್ನುವ ಪದಕ್ಕೆ ಏನ್ ಅರ್ಥ ಮಾಡ್ತಾರೆ? ಬಹಳ ಚಂದ. ಸಮಿತ್ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಿಮಗೆ ಅನುಕೂಲ ಇದ್ದಾಗ ಬರ್ಕೊಳ್ರಿ, ಇಲ್ಲ ಆಮೇಲೆ ನೋಡ್ಕೊಂಡು ಬರ್ಕೊಳ್ರಿ, ನಾನು ಮುಂದೆ ಹೇಳ್ಬೋದು ಹೋಗ್ತೀನಿ. ಸಮಿತು ಅಂತನ್ನೋ ಶಬ್ದಕ್ಕೆ ಸಮ್ಯಕ್ ಏಧನ, ಚಂದಾಗಿ ಪೂರ್ಣವಾಗಿರುವಿಕೆ. ಇತ್ ಅಂದ್ರೆ ಏಧನ. ಸಮಿಧ ಅನ್ನೋ ಶಬ್ದಕ್ಕೆ ಸಮೇಧನಾತ್ ಸಮಿದ್ ವಿಷ್ಣು. ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ
ಸಮೇಧನಾಥ್, ಸರಿಯಾಗಿ ಬೆಳಿತಾನ, ಅವನು ಸರಿಯಾಗಿ ಬೆಳ್ಕೊಂಡು ನಿಂತ್ಕೊಂಡಾನ, ಪೂರ್ಣವಾಗಿದ್ದಾನೆ. ಆದ್ದರಿಂದ ವೇದೇಶ ತೀರ್ಥರು ಒಂದು ಮಾತು ಬರೀತಾರೆ, ಸಮೇಧನಾತ್ ಸಮ್ಯಕ್ ವರ್ಧನಾತ್ ಸರ್ವೋತ್ತಮತ್ವಾದಿತಿ ಯಾವತ್. ಸಮಿತ್ ಅನ್ನುವ ಶಬ್ದವನ್ನ ಭಗವಂತನಲ್ಲಿ ಯಾವ ಅರ್ಥದಲ್ಲಿ ಸಮನ್ವಯ ಮಾಡಿದ್ದಾರೆ ಶ್ರೀಮದಾಚಾರ್ಯರು ಅಂದ್ರೆ ಸರ್ವೋತ್ತಮ ಎನ್ನುವ ಅರ್ಥದಲ್ಲಿ ಬರೆದಿದ್ದಾರೆ. ಚಂದ ಬೆಳೆದಾನೆ, ಎಲ್ಲಾರ್ಕಿಂತ ಮೇಲೆ ಬೆಳ್ಕೊಂಡು ನಿಂತಾನ ಅಂದ್ರೆ ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಹಾಗಾದರೆ ಶ್ರೀಮದಾಚಾರ್ಯರು ಅಗ್ನಿ ಎನ್ನುವ ಶಬ್ದದಿಂದ ಭಗವಂತನ ಸ್ವಾತಂತ್ರ್ಯವೆಂಬ ಗುಣವನ್ನು ತಿಳಿಸಿಕೊಟ್ರೆ, ಸಮಿತ್ ಎನ್ನುವ ಶಬ್ದದಿಂದ ಭಗವಂತನ ಸರ್ವೋತ್ತಮತ್ವವೆಂಬ ಗುಣವನ್ನು ತಿಳಿಸಿಕೊಡ್ತಿದ್ದಾರೆ. ನೋಡ್ರಿ, ಇದರಿಂದ ನಾವು ಏನ್ ತಿಳಿಬಹುದು ನಾವು ಅಂದ್ರೆ ಆಚಾರ್ಯರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಆಗ್ತದೆ ನಮಗೆ. ಆಚಾರ್ಯರ ಮನಸ್ಥಿತಿ ಹೇಗಿದೆ, ಯಾಕೆ ಅಂದ್ರೆ ಅವರ ಮನಸ್ಸಿನ ತುಂಬ ನಾರಾಯಣನೇ ತುಂಬಿಕೊಂಡದ್ದರಿಂದ ಯಾವ ಪದವನ್ನು ನೋಡಿದಾಗಲೂ ಅವರಿಗೆ ನಾರಾಯಣನೇ ಕಾಣಬೇಕೆ ಹೊರತಾಗಿ ಬೇರೆಯವ್ರು ಕಾಣುವುದಿಲ್ಲ. ಈಗ ನೋಡ್ರಿ, ವಿಚಾರ ಮಾಡಿ ನೋಡ್ರಿ, ಈಗ ಒಬ್ನು ವ್ಯಾಪಾರಿ ಮನೋಭಾವ ಇದ್ದಾನಂತ ಇಟ್ಕೊಳ್ರಿ, ಬಿಸಿನೆಸ್ ಮ್ಯಾನ್. ಅವಂಗ ನೀವ್ ಎಲ್ಲಿ ಕರ್ಕೊಂಡು ಹೋದ್ರು ಸಹಿತೇಕ ಅವನ್ ತಲೆಗೆ ಏನ್ ಬರ್ತದ ಅಂದ್ರ ಇದರಿಂದ ನಾ ರೊಕ್ಕ ಹೆಂಗ್ ಹೊಡಿಸ್ಬೇಕು, ಇದರಿಂದ ಲಾಭ ಹೆಂಗ್ ಪಡ್ಕೋಬೇಕು ಅಂತ ಬರ್ತಿರ್ತದ. ಅವನಿಗೆ ತಿಂಡಿ, ಪೇಡೆ, ಹಾಲು, ಮೊಸರುಗಳು ಇವು ತಿನ್ನುವ ಪದಾರ್ಥ ಅನ್ನುವಕ್ಕಿಂತಲೂ ಹಣವನ್ನ ಸಂಪಾದಿಸಿ ಕೊಡುವ ಪದಾರ್ಥ ಅಂತೆ ತಲೆ ಇರ್ತದೆ ಅವನಿಗೆ. ಅಂದ್ರೆ ಅವನ ಮನೋಭಾವ ತಿಳಿದು ಬರ್ತದೆ. ಹಾಗಾದ್ರೆ ಈಗ ಒಬ್ಬ ಚಿತ್ರಕಾರ ಇದ್ದಾನಂತ ಇಟ್ಕೊಳ್ರಿ, ಅವ್ನು ಪೇಂಟಿಂಗ್, ಅವ ಏನ್ ಮಾಡ್ತಾನೆ, ಎಲ್ಲಿ ಹೋದ್ರು ಅಷ್ಟೇ ಅವನ ತಲೆಯಾಗ ಏನಿರ್ತದೆ ಅಂದ್ರೆ ಇದರಿಂದ ಹೆಂಗ್ ಚಿತ್ರ ತೆಗಿಬಹುದು, ಇದನ್ನ ಏನ್ ಮಾಡಬಹುದು ಅಂತ ತಲೆಯಾಗಿರ್ತದೆ ಹೊರತಾಗಿ ಬೇರೆ ಇರುವುದಿಲ್ಲ. ಹಾಗಾದ್ರೆ ಶ್ರೀಮದಾಚಾರ್ಯರು ವೇದದಲ್ಲಿ ಬಂದ ಪ್ರತಿಪದಗಳನ್ನು ಭಗವತ್ಪರ ಮಾಡ್ತಾರ ಅಂತಾದರೆ ಅನುಸಂಧಾನವನ್ನ ಆಚಾರ್ಯರ ಮನಸ್ಥಿತಿ ಹೆಂಗದ ಆಚಾರ್ಯ ಮನಸ್ಥಿತಿ ಅಂದ್ರೆ ಭಗವತ್ಪರವಾಗ್ಯದ. ಸದಾ ಮನಸ್ಸಿನ ತುಂಬ ದೇವರನ್ನ ತುಂಬಿಕೊಂಡಿರುವಾಗ ಅವರಿಗೆ ಅಗ್ನಿ ಅಂದ್ರು ಪರಮಾತ್ಮ, ಸಮಿತ್ತು ಅಂದ್ರು ಪರಮಾತ್ಮ, ಧೂಮಃ ಅಂದ್ರು ಪರಮಾತ್ಮ. ಯಾವ ಪದಗಳು ಕೂಡ ಭಗವಂತನನ್ನ ಬಿಟ್ಟು ಬೇರೆದನ್ನ ಹೇಳಿಕ್ ಬರುವುದಿಲ್ಲ. ಆಯ್ತಾ? ಯಾರೋ ಕೇಳಿದ್ರಂತೆ, ಏನ್ ಅಲ್ರಿ ಎಲ್ಲಾ ಪದಗಳನ್ನು ನೀವು ಭಗವಂತನಿಗೆ ಮಾಡಿಬಿಟ್ರೆ ಏನೋ ಬಹಳ ಅತಿ ಮಾಡಿದಂಗ ಆಗ್ಲಿಲ್ಲ. ಎಲ್ಲಿ ಹೋದ್ರು ಎಲ್ಲಾ ಪದಗಳು, ಶ್ರೀಮದಾಚಾರ್ಯ ಎಲ್ಲಾ ಪದಗಳನ್ನು ತಗೊಂಡು ಹೋಗೋದು ಅಲ್ಲೇ ಹಾಕೋದು, ಎಲ್ಲಾ ಪದ ತಗೊಂಡು ಅಲ್ಲೇ ಹಾಕೋದು. ಆಚಾರ್ಯರ ಮನಸ್ಸಿನಾಗ ದೇವರಿದ್ದಾನೆ ಅಂತ ತಿಳ್ಕೊಂಡು ಹೇಳಿ ಎಲ್ಲಾ ಕಡೆಗಳಲ್ಲೂ ಅದೇ ಪದ ಕದ ಹಾಕ್ಬಿಟ್ರೆ ಮುಂದೇನು ಅಂತ ಕೇಳಿದ್ರೆ, ನೋಡ್ರಿ ಅಜ್ಜ ಅಜ್ಜಿ ಯಾತ್ರಕ್ ಹೋಗಿರ್ತಾರೆ ಅಂತ ಇಟ್ಕೊಳ್ರಿ, ಮಹೇಶ್ ಆಚಾರ್ಯ ಅಜ್ಜ ಅಜ್ಜಿ ಯಾತ್ರಕ್ ಹೋಗಿರ್ತಾರೆ. ಯಾತ್ರಾಕ್ ಹೋದಾಗ ಅಲ್ಲಿ ಏನೇನು ಆಟಿ ಸಾಮಾನು ಕಾಣಿಸ್ತಾವ ನೋಡ್ರಿ, ಆಟಿ ಸಾಮಾನು, ಬಟ್ಟಿ, ಬರೀ ಮತ್ತೊಂದೆಲ್ಲ ಅಷ್ಟು ಹಿಡ್ಕೊಂಡ್ಬರ್ತಾರೆ. ಯಾಕಂದ್ರೆ ಇದು ನಮ್ಮ ಮೊಮ್ಮಕ್ಕಳಿಗೆ ಚಲೋ ಅದ, ಇದು ನಮ್ಮ ಮೊಮ್ಮಕ್ಕಳಿಗೆ ಚಲೋ ಅದ, ಇದು ಅಲ್ಲ. ಅಲ್ಲಿ ಯಾತ್ರಾಕ್ ಹೋದ್ರು, ಅಲ್ಲಿ ಯಾತ್ರಾದಾಗ ಅವನ ಬದ್ರಿ ನಾರಾಯಣ ಮತ್ತೊಬ್ಬ ಇಲ್ಲೇ ಇಲ್ಲಲ್ಲಿ ಅವ ಕೂತಾನ್ ತನ್ ಪಡಿತಾ ಚಕ್ಕಳ ಮುಕ್ಕಳಿ ಹಾಕೊಂಡು ಅಲ್ಲೇ ಕೂತ್ ಬಿಟ್ಟಾನವ ಪದ್ಮಾಸನದಾಗ. ಅದು ಏನ್ ಮತ್ತೆ ಯಾರು ಕಾಣಿಸ್ತಾರ ಅವ್ರಿಗೆ ಅಜ್ಜಂದ್ರಿಗೆ ಅಂತಂದ್ರ ಮೊಮ್ಮಕ್ಕಳಿಗೆ ಬೇಕಾದ ಸಾಮಗ್ರಿ ಕಾಣಿಸ್ತಾವ. ಯಾಕ ಅಂದ್ರ ಪ್ರೇಮ. ಆ ಅಜ್ಜ ಅಜ್ಜಿಯರಲ್ಲಿ ಇರುವ ಮೊಮ್ಮಕ್ಕಳ ಮೇಲಿನ ಪ್ರೇಮವೇ ಅಲ್ಲಿ ಹೋದಾಗಲೂ ಕೂಡ ನೆನಪಿನಲ್ಲಿ ಉಳಿದು ಆ ವಸ್ತು ತೆಗೆದುಕೊಂಡು ಬರುವುದಾದರೆ ಶ್ರೀಮದಾಚಾರ್ಯರಿಗೆ ಭಗವಂತನ ಮೇಲೆ ಎಷ್ಟು ಪ್ರೇಮ ಇದೆ ಅಂದ್ರೆ ಯಾವುದೇ ಒಂದು ಅಕ್ಷರವನ್ನ ಓದಿದರೂ ಭಗವಂತನೇ ಕಾಣಿಸಬೇಕಾಗಿದೆ. ಅಷ್ಟು ಅದ್ಭುತವಾದ ಭಕ್ತಿಯನ್ನು ಶ್ರೀಮದಾಚಾರ್ಯರು ಮಾಡ್ತಾರೆ ಅನ್ನುವುದಕ್ಕೇನೆ ಅಗ್ನಿ ಅಂದ್ರೆ ಸ್ವತಂತ್ರ, ಸಮಿತ್ತು ಅಂತಂದ್ರೆ ಸರ್ವೋತ್ತಮ, ಹೀಗೆ ಅರ್ಥವನ್ನ ಹೇಳ್ತಾರೆ ಶ್ರೀಮದಾಚಾರ್ಯ. ಇಂಥವರು ನಮ್ಮ ಗುರುಗಳು, ಇಂಥವರು ನಮಗೆ ಪಾಠವನ್ನ ಹೇಳಿಕೊಡ್ಲಿಕ್ಕೆ ಗ್ರಂಥಗಳನ್ನ ಬರೆದುಕೊಟ್ಟ ಮಹಾನುಭಾವರು, ಆನಂದ ತೀರ್ಥ ಅಂತ ತಿಳ್ಕೋಬೇಕು. ಧೂಮ ಅಂತ ಹೆಸರು. ಶ್ರೀಮದಾಚಾರ್ಯ ಧೂಮ ಶಬ್ದವನ್ನು ಬಿಡುವುದಿಲ್ಲ. ಏನಂತಾರ, ಧೂಮ ಅಂತ ಪರಮಾತ್ಮನಿಗೆ ಕರೀತಾರಂತೆ. ಯಾಕ? ಧೂತ್ಕಾರಾತ್ ಧೂಮ ಉಚ್ಚತೆ. ಧೂತ್ಕಾರಾತ್, ಧೂತ್ಕಾರ ಅಂತಂದ್ರೆ ನಿರಾಕರೋತಿ ಅಂತ ಅರ್ಥ. ಇದ್ರ ಏನು ಬರ್ಕೊಳ್ರಿ, ಮತ್ತೆ ಏನ್ ಬರ್ಕೊಂಡ್ರಿ ನಡೀತದೆ ಕೇಳ್ರಿ. ಧೂತ್ಕಾರಾತ್ ಧೂಮ ಬರೆದಿಟ್ಕೊಳ್ರಿ. ಧೂತ್ಕಾರಾತ್ ಧೂಮ. ಧೂತ್ಕಾರ ಅಂದ್ರ ತಿರಸ್ಕಾರ ಅಂತ ಅರ್ಥ. ತಿರಸ್ಕಾರ. ದೇವರಿಗೆ ಧೂಮ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನು ತಿರಸ್ಕಾರ ಮಾಡುತ್ತಾನೆ. ಏನ್ ತಿರಸ್ಕಾರ ಮಾಡ್ತಾನ? ಅಥವಾ ಇನ್ನೊಂದು ಅರ್ಥ ಇದೆ, ವೇದೇಶ ತೀರ್ಥರು ಹೇಳಿದ್ದನ್ನು ಹೇಳ್ತೀನಿ ಆಮೇಲೆ. ಈ ರಾಯರು ಅದ್ರ ಶ್ರೀಮದಾಚಾರ್ಯ ಹೇಳಿದ್ದಕ್ಕೆ ರಾಯರ ಅರ್ಥ ಬರ್ತದೆ ಹೇಳಿಕತ್ತೀನಿ ನಾನೀಗ. ಧೂತ್ ಕರೋತಿ ನಿರಾಕರೋತಿ, ನಿರಾಕರಣೆ ಮಾಡ್ತಾನೆ, ನಿರಾಕರಿಸುತ್ತಾನೆ, ತಿರಸ್ಕರಿಸುತ್ತಾನೆ ಎಲ್ಲ ನಿರಾಕರಿಸುತ್ತಾನೆ ಅಂತ ಅರ್ಥ. ಎಲ್ಲೂ ಒಂದೇ, ತಿರಸ್ಕರಿಸು ನಿರಾಕರಿಸು ಎಲ್ಲ ಒಂದೇ ಅರ್ಥ. ನೋಡ್ರಿ, ಧಿಕ್ಕಾರ ಅಂತೀವಿ. ಧಿಕ್ಕಾರ ಅಂದ್ರೆ ಏನು?
ಧಿಕ್ಕಾರ ಅಂದ್ರೆ ತಿರಸ್ಕರಿಸುವುದು ಅರ್ಥ. ಜಯಕಾರ ಅಂದ್ರೆ ಏನು? ಸ್ವೀಕರಿಸುವುದು ಅರ್ಥ. ಅವರಿಗೆ ಜಯವಾಗಲಿ ಅಂದ್ರೆ ಸ್ವೀಕಾರ ಮಾಡೋದು, ಅವರಿಗೆ ಧಿಕ್ಕಾರ ಅಂದ್ರೆ ಅವ್ರನ್ನ ತಿರಸ್ಕರಿಸುವಂತ ಅರ್ಥ. ಈ ಧಿಕ್ಕಾರವೇ ಸ್ವಲ್ಪ ಜಾಸ್ತಿಯಾಗಿ ಧೂತ್ಕಾರ ಆಗಿದೆ ಮುಂದೆ. ಹೌದು, ಧಿ ಇದ್ದದ್ದು ತ ಅದ ದ ದ ದ ದ ದಿ ದಿ ದು ಧೂ ಆಗ್ಯದದು. ಅಂದ್ರೆ ಮೂರನೇದಕ್ಕೆ ಮೂರನೇ ಜಗ ಬಂದರಿಂದ ಧೂತ್ಕಾರ, ಧಿಕ್ಕಾರವೇ ಧೂತ್ಕಾರವಾಗಿ ಬಿಟ್ಟದ. ತಿಳಿತೇನ್ರಿ ಆಚಾರ? ಅಂದ್ರೆ ಏನ್ ಮಾಡ್ತಾನೆ? ನಿರಾಕರಿಸುತ್ತಾನೆ. ಏನನ್ನು ನಿರಾಕರಿಸುತ್ತಾನೆ? ಯಾಕಂದ್ರೆ ತಿರಸ್ಕರಿಸುವುದು, ನಿರಾಕರಿಸುವುದು ಅನ್ನೋದು ಸಸಂಬಂಧಿ ಪದ. ಅದಕ್ಕೊಬ್ರು ಯಾರು ಬೇಕಾಗ್ತಾರ? ಯಾರು ಬೇಕಾಗ್ತಾರೆ ಅಂದ್ರೆ ಅದಕ್ಕೆ ರಾಯರು ಬರೀತಾರ, ಭಕ್ತರ ಅಜ್ಞಾನಾದಿಗಳನ್ನು ತಿರಸ್ಕರಿಸುತ್ತಾನೆ, ದೂರೀಕರಿಸುತ್ತಾನಾದ್ದರಿಂದ ದೇವರಿಗೆ ಧೂಮಃ ಅಂತ ಹೆಸರು. ಬರ್ಕೊಳ್ರಿ. ಭಕ್ತರ ಧೂಮ ಅಂದ್ರೆ ಭಕ್ತರ ಅಜ್ಞಾನ ಆದಿಗಳನ್ನು, ಭಕ್ತರ ಅಜ್ಞಾನಾದಿಗಳನ್ನು ದೂರ ಸರಿಸುತ್ತಾನಾದ್ದರಿಂದ ದೇವರಿಗೆ ಧೂಮ ಅಂತ ಹೆಸರು. ಸರಿನಾ? ಧೂಮ ಅನ್ನೋ ಶಬ್ದಕ್ಕೆ ಅರ್ಥ ಆಯ್ತು. ಮಹೇಶಾಚಾರ್ಯರಿಗೆ ದೇವ್ರು ಹೆಂಗ್ ಹೊಳಿಸಿದ ಅಂತಂದ್ರ, ಧೂಮ್ರ ಲಕ್ಷ್ಮೀ ನರಸಿಂಹ ದೇವರು ಅಥವಾ ಧೂಮ್ರ ಅಂದ್ರು ಒಂದೇ, ಧೂಮ ಅಂದ್ರು ಒಂದೇ. ಧೂಮ ನರಸಿಂಹ ದೇವರು ಅಂತ ಹೇಳ್ತೀವಿ ನಾವು. ಧೂಮ ನರಸಿಂಹ ಅಂದ್ರೆ ಅರ್ಥ ದೂರಕರಿಸುವುದು, ತಿರಸ್ಕರಿಸುವುದು, ನಿರಾಕರಿಸುವುದು ಒಂದು ಧೂಮ ಶಬ್ದ ಅರ್ಥ. ನರಸಿಂಹ ದೇವರು ಯಾರನ್ನು ದೂರ ಸರಿಸಿದ್ರು ಅಂದ್ರೆ ಹಿರಣ್ಯಕಶಿಪುವನ್ನ ದೂರ ಸರಿಸಿದ್ರು, ಅದಕ್ಕೆ ಧೂಮ ನರಸಿಂಹ ದೇವರು ಅಂತ ಅರ್ಥ. ಸರಿನಾ? ಹೋಯ್ತಾ? ಈಗ ಮಹೇಶಾಚಾರ್ಯ ಹೇಳಿದ್ಮೇಲೆ ನಾವ್ ಯಾಕೆ ಸುಮ್ ಕೊಡ್ಬೇಕು? ನಾವು ಒಂದ್ ಸ್ವಲ್ಪ ಮುಂದೆ ಹೋಗ್ಬೇಕು. ಏನ್ ಮುಂದೆ ಹೋಗ್ಬೇಕು ಅಂದ್ರೆ, ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತೂ ಹೇಳಲಿಕ್ಕೆ ಬರ್ತದ. ಮುಗೀತು, ಮುಂದೆ ಹೋಗೋಣ ಬರ್ರಿ. ಏನಾಯ್ತು? ಧೂಮ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ ವೇದೇಶ ತೀರ್ಥರು. ಧೂತ್ ಕರೋತಿ ಅಂದ್ರೆ ಧೂಯಿ ಕಂಪನೆ, ನಡಗಿಸುವುದು ಅಂತ ಅರ್ಥ. ಏನು? ನಡಗಿಸ್ತಾನ, ಅದರಿಂದ ದೇವರಿಗೆ ಧೂಮ ಅಂತ ಹೆಸರು. ಎರಡನೇ ಅರ್ಥ ಬರೆದಿಟ್ಕೊಳ್ರಿ, ಯಾರಿಗೆ ಅನುಕೂಲದ ಅವ್ರು ಬರ್ಕೊಳ್ರಿ. ಧೂಮ ಅಂದ್ರೆ ನಡಗಿಸುವುದು, ಭಕ್ತರನ್ನ ಅಂದ್ರೆ ಕಂಪಿಸುವುದು ಅಂತ ಅರ್ಥ. ಏನ್ ನಡಗಿಸ್ತಾನ? ಏನ್ ಕಂಪಿಸೋದು? ಯಾವುದದು? ಕಂಪನ ಅನ್ನೋದು ಸ್ವತಃ ಕ್ರಿಯೆ ಅಲ್ಲದು, ಒಂದು ಮನೋಭಾವನೆಯಿಂದ ಜನ್ಯ ಆಗುವುದು. ಯಾವ ಭಾವನೆಯಿಂದ ಜನ್ಯ ಆಗುವುದು? ಭಯದಿಂದ ಜನ್ಯವಾಗುವ ಕಂಪನ. ಹಾಗಾದ್ರೆ ದೇವರು ಭಯಕೃತ್ ಅಂತ ಅರ್ಥ. ದೇವರು ಭಯಕೃತ್ ಯಾಕ ಅಂದ್ರೆ, ಭಯನಾಶನ ಆಗ್ಬೇಕಾದ್ರೆ ಮೊದಲು ಭಯಕೃತ್ ಆಗ್ಬೇಕಲ್ಲ. ಮತ್ತೆ ಭಯಕೃತ್ ಆದಾಗ್ಲೇನೆ ಭಯನಾಶನ ಅಂಬುದು ಗೊತ್ತಾಗ್ಬೋದು. ಸೊ ಧೂಮ ಅನ್ನೋ ಶಬ್ದದಿಂದ ದೇವರಿಗೆ ಭಯಕೃತ್ ಭಯನಾಶನ ಅನ್ನೋ ಅರ್ಥವನ್ನು ತಿಳಿಲಿಕ್ಕೆ ಬರ್ತದ. ಸರಿ, ಮುಂದ ಏನಾತು? ಈಗ ಮುಂದಿನ ಶಬ್ದ ತಗೊಳ್ರಿ. ಅಗ್ನಿ ಆಯಿತು, ಸಮಿತ್ ಆಯಿತು, ಇನ್ನ ಧೂಮ ಆಯ್ತು. ಸಾರಿ, ಮಧ್ಯದಲ್ಲಿ ಒಂದು ಶಬ್ದ ಬಿಟ್ಟು ಹೋಯ್ತು. ಇಲ್ಲಿ ಸರಿ ಅದು, ಸರಿ ಅದು. ಅಹಹ ಅಂತ ಬಂತೀಗ. ಅಹಹ ಅಂತ ಅನ್ನೋ ಶಬ್ದಕ್ಕೆ ಅಲ್ಲಿ ಸಾರಿ ಅರ್ಚಿ 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 ಬರ್ಬೇಕು ಈಗ. ನೆಕ್ಸ್ಟ್ ಅರ್ಚಿ ಅನ್ನೋ ಶಬ್ದಕ್ಕೆ ಜ್ವಾಲೆ ಅಂತ ತಿಳ್ಕೊಂಡಿದ್ವಿ ನಾವು. ಯಜ್ಞಕ್ಕೆ ಸಂಬಂಧಪಟ್ಟ ಶಬ್ದಗಳನ್ನ ಮಾತ್ರ ತಿಳಿಲಿಕತ್ತೀವ ನಾವು, ಉಳಿದಂತ ತಿಳಿಕತ್ತಿಲ್ಲ. ಅಗ್ನಿ, ಸಮಿತ್, ಧೂಮ, ಅರ್ಚಿ. ಅರ್ಚಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಆಚಾರ್ಯರಂತಾರೆ ಅರಂ ಅರ್ಚಿತತ್ವಾದ ಅರ್ಚಿಶ್ಚ. ಏನ್ ಹಂಗಂದ್ರ ಚಂದಾಗಿ ಪೂಜೆ ಮಾಡಿಸಿಕೊಳ್ಳಲ್ಪಟ್ಟವನಾದ್ರಿಂದ ದೇವರಿಗೆ ಅರ್ಚಿ ಅಂತ ಕರೀತಾರೆ. ಬರ್ಕೊಳ್ರಿ. ಅರ್ಚಿ ಇಸ್ ಈಕ್ವಲ್ ಟು ಎಲ್ಲರಿಂದಲೂ ಚೆನ್ನಾಗಿ ಪೂಜಿಸಲ್ಪಡುವ ಕಾರಣದಿಂದ ಅರ್ಚಿ. ಎಲ್ಲರಿಂದಲೂ ಚೆನ್ನಾಗಿ ಪೂಜಿಸಲ್ಪಡುವುದರಿಂದ ಅರ್ಚಿ ಎಂದು ಕರೆಯುತ್ತಾರೆ. ಅರ್ಚಿಹಿ ಅನ್ನೋ ಶಬ್ದಕ್ಕೆ ಎಲ್ಲರಿಂದಲೂ ಚೆನ್ನಾಗಿ ಪೂಜಿಸಲ್ಪಟ್ಟವನಾದ್ರಿಂದ ದೇವರಿಗೆ ಏನ್ ಕರೆದರು? ಅರ್ಚಿಹಿ ಅಂತ ಕರೆದಾರ. ಮುಂದೆ ಹೋಗೋಣ. ಅರ್ಚನೆ ಅಂತ ಬಂದದ ಮುಂದೆ. ನೆಕ್ಸ್ಟ್ ಈಗ ಉಳಿದದ್ದು ಅಂಗಾರ ಅಂತ ಬಂದದ. ಬಹಳ ಚಂದದ. ಅಂಗಾರ ಅಂದ್ರೆ ನಾವು ಹಚ್ಕೊಳ್ಳೋ ಅಂಗಾರ, ನಮ್ಗೆ ಯಾವಾಗ ನೆನಪಾಗೋದ ಅಂಗಾರ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ ಅಂಗಾರ ಅಂದ್ರೆ ಯಾಕ ಅಂದ್ರೆ, ಅಂಗ ಅಂದ್ರೆ ಕೈ, ಕಾಲು, ಕಣ್ಣು, ಮೂಗು, ಬಾಯಿಗಳನ್ನೆಲ್ಲ ಅಂತಾರ ಅಂಗ ಅಂತ ಕರೀತಾರೆ. ಅಂಗದಾನ ಅಂತಂತಾರೆ ನೋಡ್ರಿ. ಅಂಗದಾನ ಮಾಡಿದ್ರು ಅಂತ ಬರ್ದ್ರಂಗಿಲ್ಲ ಪೇಪರ್ನಾಗ. ಅಂಗ ಆಚಾರ್ಯ ಅಂತಾರ ಅಂಗ. ಯಾವ್ಯಾವ ಅಂಗವ ಆ ಅಂಗಗಳಲ್ಲೆಲ್ಲ ರ ಅಂದ್ರೆ ರಮಣ, ಸಂತೋಷ. ಅಂಗಗಳಲ್ಲಿದ್ದು ಸಂತಸವನ್ನ ಪಡ್ತಾನಾದ್ರಿಂದ ದೇವರಿಗೆ ಅಂಗಾರ ಅಂತ ಕರಿಬೇಕು. ಅಂಗ ಆ ರ ಇತಿ ಅಂಗಾರ. ಅಂಗದಲ್ಲಿರೋ ಕರೆಕ್ಟ್. ಯಾರ ಅಂಗದಾಗ? ನಮ್ಮ ಅಂಗದಾಗ, ಅವನ ಅಂಗದಾಗ ಒಂದು ಬೇಕಲ್ಲ ಮತ್ತೆ ಪ್ರಶ್ನೆ.
ಅಲ್ಲಿ ಹೇಳೇ ಇಲ್ಲ ನೀವು ಪಂಡಗಾಚಾರ. ಅಂಗಾರ ಅಂತ ಅನ್ನೋ ಶಬ್ದಕ್ಕೆ ಅಂಗ ಅನ್ನೋ ಶಬ್ದಕ್ಕೆ ಹೇಳಿದ್ರೆ, ಯಾಕಂದ್ರೆ ಅಂಗ ಶಬ್ದಕ್ಕೆ ಕೈ, ಕಾಲು, ಕಣ್ಣು, ಬಾಯಿ, ಮೂಗು ಅರ್ಥ ಆಗ್ತಾವ. ಯಾಕಂದ್ರೆ ವಿಕಲಾಂಗ, ಅಂಗದಾನ ಹಿಂಗೆಲ್ಲ ಹೇಳಿದಾಗ ನಮಗೆ ಗೊತ್ತಾಗ್ತದೆ ಅಂಗ ಅನ್ನೋದಕ್ಕೆ ಇಂದ್ರಿಯಗಳು ಅಂತ ಗೊತ್ತಾಗ್ತದೆ. ಮಜಾ ಅಂದ್ರೆ ಅದಕ್ಕೆ ದೇವರು ನಮ್ಮ ಇಂದ್ರಿಯಗಳಲ್ಲಿ ಇದ್ದು ಸಂತೋಷ ಪಡ್ತಾನೆ, ತನ್ನ ಇಂದ್ರಿಯಗಳಿಂದ ಸಂತೋಷ ಪಡ್ತಾನೆ. ವಿಭಕ್ತಿ ವ್ಯತ್ಯಾಸ ಆಗಿದೆ, ಗಮನಿಸಿಕೊಳ್ರಿ ಸರಿಯಾಗಿ. ನಮ್ಮ ಇಂದ್ರಿಯಗಳಲ್ಲಿ ಸಪ್ತಮಿ, ಅವನ ಇಂದ್ರಿಯಗಳಿಂದ ಪಂಚಮಿ ಅಥವಾ ತೃತೀಯ ವಿಭಕ್ತಿ ಎರಡು ಹೇಳ್ಬಹುದು. ಏನು, ನಮ್ಮ ಜೀವರ ಇಂದ್ರಿಯಗಳಲ್ಲಿ ಇದ್ದು ಸಂತೋಷ ಪಡುತ್ತಾನೆ. ಒಂದು ಯಾವುದಕ್ಕಿದು ಅಂಗಾರ ಶಬ್ದಕ್ಕೆ ಅರ್ಥ ಬರ್ಕೊಂಡಿರ. ಎರಡನೆಯದ್ದು, ತನ್ನ ಅಂಗಗಳಿಂದ ಸಂತೋಷವನ್ನು ಪಡ್ತಾನೆ. ಆಚಾರ್ಯ ಈ ಶಬ್ದವನ್ನು ಭಗವಂತಲ್ಲಿ ಸಮನ್ವಯ ಮಾಡಿದ್ರು. ಏನ್ ಲಾಭ ಆಯ್ತು? ಪಾಠಕ್ಕೆ ಕೂತವರೆಲ್ಲ ಲಾಭಾರ್ಥಿಗಳೇ ಕೇಳಿಸ್ಕೊಳ್ರಿ, ಏನ್ ಲಾಭ ಆಯ್ತಪ್ಪ? ಶ್ರೀನಿವಾಸ್, ಏನಾಯ್ತು? ಜೀವರ ಅಂಗಗಳಲ್ಲಿದ್ದು ಸಂತೋಷ ಪಡ್ತಾನ ಅಂದ್ರ ಅರ್ಥ ಏನು? ತನ್ನ ಅಂಗಗಳಿಂದ ಸಂತೋಷ ಪಡ್ತಾನ ಅಂದ್ರೆ ಅರ್ಥ ಏನು? ನಮ್ಮ ಅಂಗಗಳಲ್ಲಿ ನೋಡ್ರಿ ಮಜಾ ಏನಂದ್ರೆ, ನಮಗೆ ನಮ್ಮ ಅಂಗದಿಂದ ಏನ್ ಸಂತೋಷ ಇರುದಿಲ್ರಿ, ನಮಗೆ ನಮ್ಮ ಅಂಗದಿಂದ ಬರೀ ಕೆಲಸ ಮಾಡ್ಕೊಳಿಕ್ ಬರ್ತದ. ಕಾಲಿನ ಸಂತೋಷದ ನಮಗ ಅಂದ್ರೆ ಇಲ್ಲ, ಕಾಲಿಂದ ನಡಿಬಹುದು ಅಷ್ಟೇ. ಸಂತೋಷ ಏನ್ ಗೊತ್ತಾಗಿಲ್ಲ ನಮ್ಗೆಂದು. ನಾವು ನಮ್ ಕಾಲ್ ನೋಡಿ ಅಭಿಮಾನ ಪಟ್ಟಿವಿನು, ಹೆಂಗದ ನನ್ ಕಾಲು ಅಂತ ಅಂದ್ರೆ ಅಭಿಮಾನ ಪಟ್ಟಿವಿ ಹೇಳಿ. ಜಗತ್ತಿನ ಯಾವ ವ್ಯಕ್ತಿಯರ ತನ್ನ ಕಾಲುಗಳನ್ನು ನೋಡ್ಕೊಂಡು ನನ್ ಕಾಲು ಎಷ್ಟು ಚಂದದ ಅಂತ ಅಭಿಮಾನ ಪಟ್ಟವ ಇಲ್ಲೇ ಇಲ್ಲ. ಕೈ ನೋಡ್ಕೊಂಡು ಹೆಂಗದ ನನ್ ಕೈ ಅದನ್ನು ಅಭಿಮಾನ ಪಟ್ಟಿಲ್ಲ. ಯಾವ್ದಕ್ ಪಡ್ತಾನ? ನನ್ ಕಣ್ ನೋಡಿ ಎಷ್ಟು ಚಂದದ, ನನ್ ಮೂಗ್ ನೋಡಿ ಎಷ್ಟು ಚಂದದ, ನನ್ ಬಾಯಿ ನೋಡಿ ಎಷ್ಟು ಚಂದ. ಅಂದ್ರೆ ಈ ಮುಖದಲ್ಲಿ ಇರುವ ಅಂಗಗಳನ್ನ ಬಿಟ್ರೆ, ಕಣ್ಣು, ಮೂಗು, ನಾಲಿಗೆ, ಕಿವಿಗಳನ್ನ ನಾಲ್ಕು ಬಿಟ್ರೆ ಇನ್ನುಳಿದ ಯಾವ ಅಂಗಗಳಿಂದಲೂ ನಾವು ಸಂತೋಷ ಪಡುವುದಿಲ್ಲ. ಎಲ್ಲರ ಯಾವರ ಹೇಳಿದ್ದಿದ್ರೆ ಕೇಳ್ರಿ ಮತ್ತವಣಂತ. ಇಲ್ಲ ಅಂದಮೇಲೆ ಈಗ ಅಂಗದಿಂದ ಸಂತೋಷ ನಮಗಿಲ್ಲ, ದೇವರಿಗೆ ತನ್ನ ಅಂಗದಿಂದ ಸಂತೋಷ. ಯಾಕ? ಅದರ ವಿಚಾರ ಯಾಕ ಅಂತ ಕೇಳಿದ್ರೆ, ದೇವರ ಅಂಗ ಆಲ್ಸೋ ದೇವರೇ. ದೇವರ ಅಂಗಗಳು ಅಂದ್ರೆ ದೇವರೇ ಆದದ್ದರಿಂದ ದೇವರು ತನ್ನ ಅಂಗಗಳಿಂದ ತಾನು ಸಂತೋಷ ಪಡ್ತಾನ ಅಂದ್ರೆ ತನ್ನಿಂದಲೇ ತನಗೆ ಸಂತೋಷ. ಅಂದ್ರೆ ಶ್ರೀನಿವಾಸ್ ಸ್ವರಮಣ. ಅಂಗಾರ ಎನ್ನುವ ಶಬ್ದದಿಂದ ದೇವರಲ್ಲಿ ಸ್ವರಮಣತ್ವ ಎಂಬ ಗುಣವನ್ನ ಶ್ರೀಮದಾಚಾರ್ಯರು ಸಮನ್ವಯ ಮಾಡಿ ತೋರಿಸ್ಲಿಕ್ಕತ್ತಾರ. ಈಗ ನೀವು ಅಂಗಾರ ಹಚ್ಕೊಳ್ಳಿಕತ್ತಿದ್ರಿ ಅಂತಂದ್ರ ಊಟ ಕೂಡೋ ಕಾಲಕ್ಕ ಹಚ್ಕೊಂಡ್ರ ಏನ್ರಿ ಆಚಾರ ಇಷ್ಟ ಪರಿಂದ ಒತ್ತ ಹೇಳಿಕತ್ರಿ, ಹಚ್ಕೊಂಡ್ರ ಊಟ ಕೊಡೋ ಕಾಲಕ್ಕ ಅಂತಂದ್ರೆ ಕೆಲವರಿಗೆ ಹಚ್ಕೊಂಡ್ರೆ ಖರ್ಚಾಗ್ಬಿಡ್ತದ ಅಂತ ಭಯ. ಅಂಗಾರ, ಅದಕ್ಕೆ ಅಂಗಾರ ಖರ್ಚಾಗ್ಬಾರ್ದು ಅಂತ ತಿಳ್ಕೊಂಡು ಅದನ್ನ ಹಿಂಗ್ ಮುಟ್ಟಿ ಹಿಂಗಿಟ್ಬಿಟ್ಟಿರ್ತಾರೆ. ಅದಕ್ಕೆ ಕೆಲವು ಹತ್ತಿರಂಗೆ ಇಲ್ಲ. ಯಾಕೆ ಹಚ್ಕೊಂಡ್ರಂಗಿಲ್ಲ ಅವರು ಅಂದ್ರೆ, ಹಚ್ಕೋಬಾರ್ದು ಅಂತ ಏನು ಅವರಿಗೆ ಧ್ಯೇಯೋದ್ದೇಶಗಳಿಲ್ಲ. ಅವರಿಗೆ ಅವರ ಪರಮೋದ್ದೇಶ ಇಡ್ಲಿ ಖರ್ಚಾಗಬಾರ್ದು ಅಂತ ಇರ್ತದೆ. ಕೆಲವರು ಇಷ್ಟು ಲಟ್ ಹಚ್ಕೊಂಡ್ಬಿಟ್ಟಿರ್ತಾರಲ್ಲ, ಅವರಿಂದ ಇಡ್ಲಿ ತೊಟ್ಟಾಗಿರ್ತಾವ ಕೆಲವೊಮ್ಮೆ. ಯಾಕಂದ್ರೆ ಇವ್ರು ಎಲ್ಲಾ ಇಡ್ಲಿಗಳು ಅಂಗಾರಕ್ಕೆ ಹೋಗ್ಬಿಟ್ರೆ ಅಡಿಗೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಅಂಗಾರ ಹಚ್ಕೊಂಡಾಗ ಮಹೇಶಾಚಾರ್ಯ ಏನ್ ಸ್ಮರಣೆ ಮಾಡ್ಬೇಕು ನಾವ್ ಇವಾಗ? ಅಂಗಾರ ಅಂದಾಗ ದೇವರು ಸ್ವರಮಣ, ತನ್ನ ಅಂಗಗಳಲ್ಲಿಯೇನೆ ತನ್ನ ಅಂಗಗಳಿಂದಲೇನೆ ರಮಣ ಮಾಡುತ್ತಾನೆ. ಆದ್ರಿಂದ ದೇವರಿಗೆ ಸ್ವರಮಣಾಯ ನಮಃ ಅಂತ ಅಂಗಾರವನ್ನ ಲೇಪನೆ ಮಾಡಿಕೊಳ್ಬೇಕು. ಅಂಗಾರ. ಇನ್ನ ಕೊನೆಯದು ಏನು ಅಂತ ಕೇಳಿದ್ರೆ ವಿಸ್ಫುಲಿಂಗಾಹ. ವಿಸ್ಫುಲಿಂಗಾಹ ಅನ್ನೋ ಶಬ್ದಕ್ಕೆ ಅರ್ಥ ಬರೀತಾರೆ ಯಾರು? ಶ್ರೀಮದಾಚಾರ್ಯರು. ವಿವಿಧಂ ಸ್ಫುರಣಾಚೈವ ವಿಸ್ಫುಲಿಂಗ ಇತೀರಿತಃ. ವಿವಿಧಂ ಸ್ಫುರಣ, ನಾನಾ ತರಹದ ರೂಪಗಳಿಂದ ಕಾಣಿಸಿಕೊಳ್ಳುತ್ತಾನಾದ್ರಿಂದ ದೇವರಿಗೆ ವಿಸ್ಫುಲಿಂಗ ಅಂತ ಕರಿಬೇಕು. ವಿವಿಧ ರೂಪಗಳಿಂದ ಸ್ಫುಲಿಂಗ, ಸ್ಫುರಣಗೊಳ್ಳುವುದು, ಕಾಣಿಸಿಕೊಳ್ಳುವುದು. ಮತ್ಸ್ಯನಾಗಿ ಕಾಣಿಸ್ತಾನೆ, ವಾಮನನಾಗಿ ಕಾಣಿಸ್ತಾನೆ, ನರಸಿಂಹನಾಗಿ ಕಾಣಿಸ್ತಾನೆ, ವಿಷ್ಣು ಕೃಷ್ಣನಾಗಿ ಕಾಣಿಸ್ತಾನೆ. ಎಲ್ಲ ಒಂದೇ ತರಹದ ರೂಪಗಳಿಲ್ರಿ, ಎಲ್ಲ ಬೇರೆ ಬೇರೆ ರೂಪವು. ಕೂರ್ಮ ಮತ್ಸ್ಯ ಒಂದೇ ಏನು ಅಲ್ಲ, ನರಸಿಂಹ ವರಾಹ ಒಂದೇ ಏನು ಅಲ್ಲ, ಸೇಮವು ಮತ್ತ ಅಲ್ಲ. ಆದರೂ ಹಂಗಾರ ವಿಸ್ಫುಲಿಂಗ ಅನ್ನೋ ಶಬ್ದಕ್ಕೆ ವಿವಿಧ ರೂಪಗಳಿಂದ ಕಾಣಿಸಿಕೊಳ್ಳುವನೇ. ಅಂದ್ರ ಶ್ರೀಮದಾಚಾರ್ಯರು ವಿಸ್ಫುಲಿಂಗ ಅನ್ನೋ ಶಬ್ದವನ್ನ ಭಗವಂತನಲ್ಲಿ ಯಾವ ಅರ್ಥದಲ್ಲಿ ಕರೀತಾರ ಅಂದ್ರೆ, ಓ ದಶಾವತಾರಿಯೇ ಅನ್ನೋ ಅರ್ಥದಲ್ಲಿ ವಿಸ್ಫುಲಿಂಗ ಅಂತ ಕರೆದಿದ್ದಾರೆ. ಎಷ್ಟು ಗುಣಗಳು ಸಮನ್ವಯ ಮಾಡಿದ ಆಚಾರ್ಯ. ಅಗ್ನಿ ಅನ್ನೋ ಶಬ್ದಕ್ಕೆ ಸ್ವಾತಂತ್ರ್ಯವನ್ನು, ಧೂಮ ಅನ್ನುವಂತಹ ಶಬ್ದಕ್ಕೆ ಸರ್ವೋತ್ತಮತ್ವವನ್ನು, ಅರ್ಚಿ ಅನ್ನೋ ಶಬ್ದಕ್ಕೆ ಪೂಜಿಸಲ್ಪಡುವನು ಅನ್ನುವುದನ್ನು, ಅಂಗಾರ ಎಂಬುದಕ್ಕೆ ಸ್ವರಮಣ ಅನ್ನೋದಕ್ಕನ್ನು, ವಿಸ್ಫುಲಿಂಗ ಎಂಬುದಕ್ಕೆ ದಶಾವತಾರವನ್ನ ಚಿಂತನೆ ಮಾಡ್ತಾರೆ. ದಶಾದಿ ಅವತಾರಗಳನ್ನು ಚಿಂತನೆ ಮಾಡ್ತಾರೆ. ಒಂದ್ ರೌಂಡ್ ಮುಗೀತ್ರಿ. ಈಗ
ಸೆಕೆಂಡ್ ರೌಂಡ್ ಶುರು ಆಯ್ತು. ಈಗ ಸೆಕೆಂಡ್ ರೌಂಡ್ ಏನು ಅಂದ್ರೆ ಅಲ್ಲಿ ಅಸೌವಾವಲೋಕ ಅಂತ ಅನ್ನೋ ಶಬ್ದ ಅರ್ಥ ಹೇಳ್ಬಿಟ್ಟಿವಿ ನಾವೀಗ. ನೆಕ್ಸ್ಟ್ ಏನು ಅಂದ್ರೆ ಆದಿತ್ಯ, ರಶ್ಮಯ, ಆಹ, ಚಂದ್ರಮಾಹ, ನಕ್ಷತ್ರಾಣಿ, ಈ ಶಬ್ದಗಳು ಬರಬೇಕು. ಬರ್ಕೊಂಡಿಟ್ಕೊಳ್ರಿ ಅಥವಾ ಬರ್ಕೊಂಡಿದ್ರೆ ಅಲ್ಲೇ ಅರ್ಥ ಬರ್ಕೋತ ಹೋಗ್ರಿ. ಆದಿತ್ಯ ಅಂತ ದೇವರಿಗೆ ಹೆಸರು. ಯಾಕೆ ದೇವರಿಗೆ ಆದಿತ್ಯ ಅಂತ ಹೆಸರು? ಬಹಳ ಚಂದದ. ಅದಕ್ಕ ಆದಿತ್ಯ ಆದಿತ್ಯ ಅಂತ ಕರೀತಾರ. ಯಾಕ? ಆದಿತ್ಯ ಸ ತಥಾ ದಾನಾತ್. ಏನ್ ಮಾಡ್ತಾನವ? ಆದಿತ್ಯ ಅಂತ ಕರೆಯುವುದಕ್ಕ ತಗೋತಾನ. ಏನ್ ತಗೋತಾನವ? ನಮ್ಮ ಆಯುಷ್ಯವನ್ನ ತೆಗೆದುಕೊಳ್ಳುತ್ತಾನ. ಅದರಿಂದ ದೇವರಿಗೆ ಏನ್ ಹೆಸರು? ಆದಿತ್ಯ. ಬರ್ದಿಟ್ಕೊಳ್ರಿ. ಅವ ದೇವರೇನು? ಆದಿತ್ಯ. ನಮ್ಮ ಆಯುಸ್ಸನ್ನ ತೆಗೆದುಕೊಳ್ಳುತ್ತಾನೆ. ಆದಾನಾತ್ ಆದಿತ್ಯ. ಹೇಳ್ತೇನು? ಏನ್ ಮಾಡ್ತಾನೆ ದೇವರು? ಸೂರ್ಯ ದಿವ್ಸಕ್ಕೆ ಆಯುಷ್ಯವನ್ನ ತೆಕ್ಕೋತ ಹೋಗ್ತಾನ. ಬರೀತ್ ಹಂಚಿ ಬರ್ತದ. ಏನು ಚಿಂತೆ ಮಾಡ್ಬೇಡಿ. ಅದಕ್ಕ ಸೂರ್ಯನಿಗೆ ಅರ್ಘ್ಯವನ್ನ ಕೊಡುವಾಗ, ಓ ಎಲೆ ಕೇಳುಗರೆ, ಓ ಶ್ರೋತೃಗಳೇ, ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಒಳಗಿರುವ ಪರಮಾತ್ಮನಿಗೆ ನೀನು ಪ್ರತಿನಿತ್ಯದಲ್ಲೂ ನಮ್ಮ ಆಯುಸ್ಸನ್ನು ಸ್ವಲ್ಪ ಸ್ವಲ್ಪ ಆಗಿ ತಗೊಳ್ತಾ ಇದ್ದಿ. ಆದ್ರ ನೀ ಕೊಟ್ಟ ಆ ಆಯಸ್ಸನ್ನು ಸಾರ್ಥಕವಾಗಿಸಿದ್ದೀವ ಅನ್ನೋದನ್ನು ಗಮನಿಸಿ ತೆಗೆದುಕೊಳ್ಳು. ನೀನ್ ತಗೊಳ್ಳಿಕ್ಕೆ ಏನು ತಕರಾರಿಲ್ಲ, ಅವಶ್ಯ ತಗೋ. ನೀ ಕೊಟ್ಟಿ ನೀ ತಗೋತಿ, ನಮ್ ಸಂಬಂಧ ಇಲ್ಲ. ಪ್ರಭಾಕರ್, ನೀ ಕೊಟ್ಟ ಆಯುಷ್ಯ ನೀ ತಗೋ, ಬೇಡ ಅಂದಿಲ್ಲ. ಆದ್ರೆ ನೀ ಕೊಟ್ಟದ್ದನ್ನ ನಾನು ಸರಿಯಾಗಿ ವಿನಿಯೋಗ ಮಾಡಿದ್ದೀನೋ ಇಲ್ಲ ಎಂಬುದನ್ನು ನೋಡ್ಬೇಕಲ್ಲ ನೀನು. ಅವ ದೇವರಂದ ಇದ್ಯಾಕೋ ನನ್ ಮೇಲೆ ಎಂದ? ಕೊಟ್ಟವ್ ನೀನು, ತಗೊಳವ್ ನೀನು. ಕೊಟ್ಟವ್ ನೀ, ತಗೊಳವ್ ನೀ ಅಂದ ಸರಿಯಾಗಿ ವಿನಿಯೋಗಿಸಿನಿಲ್ಲ ಎಂಬುದು ನೋಡುದು ನಿಂದ ಕೆಲಸ. ಅಂದ ಮೇಲೆ ತಂದೆ ಮಗನ ಕೈಯಲ್ಲಿ ಹಣವನ್ನ ಇಟ್ಟು ಇದನ್ನ ನೀನು ಹಿಂಗೆ ಖರ್ಚು ಮಾಡು ಅಂತ ಹೇಳಿದಂತೆ ನನ್ನ ಕೈಯಲ್ಲಿ ನೀನು ಆಯುಷ್ಯವನ್ನ ಕೊಟ್ಟು ಇದನ್ನ ನೀ ಹಿಂಗೆ ಖರ್ಚು ಮಾಡು ಅಂತ ಬುದ್ಧಿ ಕೊಡು. ಸರಿ ಖರ್ಚು ಮಾಡ್ತೀನಿ ನಾನು. ಆದಿತ್ಯ ನಮ್ಮ ಆಯಸ್ಸನ್ನ ತೆಗೆದುಕೊಳ್ಳುವನೇ. ಈಗ ಹೆದರಿಕೆ ಆಂಗ್ಲಿಗೆ ಬರೋಬ್ಬರಿ ಬರ್ಕೊತೀನಿ, ಬರ್ಕೊಟ್ರೆ ಬರೋಬ್ಬರಿ ಆಯ್ತು. ಈಗ ಆದಿತ್ಯ ಮುಗೀತು. ಆದಿತ್ಯ ಮುಗಿದ ಮೇಲೆ ರಶ್ಮಯ ಅಂತ ಹೆಸರದ ದೇವರಿಗೆ ಮುಂದಿಂದು. ಹೌದಿಲ್ಲೋ? ರಶ್ಮಿ, ಸಮಿತ್ತ ರಶ್ಮಿ ಆಗಿದೆ. ರಶ್ಮಿ ಅಂದ್ರೆ ಅರ್ಥ ಏನು ಅಂದ್ರ, ಆಚಾರ ಬರೀತಾರ ರಶ್ಮಿ ಅನ್ನೋ ಶಬ್ದಕ್ಕೆ ರತಿ ಸಂರೂಪತಃ ಅಂದ್ರೆ ತೃಪ್ತನಾಗಿದ್ದಾನೆ, ಸುಖ ಸ್ವರೂಪನಾಗಿದ್ದಾನೆ. ಅದರಿಂದ ದೇವರಿಗೆ ರಶ್ಮಿ ಅಂತ ಹೆಸರು. ದೇವರು ಅತೃಪ್ತ ಅಂತ ಇಲ್ಲೇ ಇಲ್ರಿ. ಅವನಿಗೆ ಅತೃಪ್ತಿ ಅಂತ ಅನ್ನೋದು ಇಲ್ವೇ ಇಲ್ಲ. ಅದು ಜೀವರ ಲಕ್ಷಣ ಅತೃಪ್ತಿ ಅಂತ ಅನ್ನುವುದು. ಯಾಕಂದ್ರೆ ನಮ್ಮಲ್ಲಿ ಎಷ್ಟು ಅತೃಪ್ತಿ ಅದ ಅಂತ ಅನ್ನೋದಕ್ಕೆ ಪ್ರತಿನಿತ್ಯ ನಾವು ಮಾಡುವ ಪ್ರಾರ್ಥನೆಗಳೇ ತೋರಿಸ್ತದೆ. ಅದನ್ ಕೊಡು, ಇದನ್ ಕೊಡು, ಇದನ್ ಕೊಡು, ಅದನ್ ಕೊಡು. ದೇವ್ರ ಅನ್ಬೇಕು, ನೀ ಏನ್ ಕೊಡ ಏನು? ನೀ ಕೊಡ ಏನು? ಬರೇ ಕೊಡು 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 ಅಂತ ಎಷ್ಟು ಕೊಡಾನು ನಿಂದೆಲ್ಲರ. ಬೆಳ್ಳಿ ಕೊಡು, ಬಂಗಾರ ಕೊಡು, ಬರೇ ಕೊಡ. ಬೆಳ್ಳಿ ಕೊಡ, ಬಂಗಾರ ಕೊಡ, ತಾಮ್ರದ ಕೊಡ, ಹಿತ್ತಾಳೆ ಕೊಡ, ಹೆಂಡತಿ ಕೊಡ, ಹೆಂಡತಿನ ಕೊಡು ಅಂತ ಅರ್ಥ. ಮಕ್ಕಳು ಕೊಡ, ಮಕ್ಕಳನ್ನ ಕೊಡು ಅಂತ ಅರ್ಥ ಆಗ್ತದೆ. ಅದಕ್ಕೆ ಅತೃಪ್ತನಾದವನ ಜೀವ, ತೃಪ್ತನಾದವನು ಪರಮಾತ್ಮ. ಹಿಂಗಾಗಿ ಅವ ರತಿ ರಶ್ಮಿ ಅದಲ್ಲ, ಸುಖ ಸ್ವರೂಪ. ಅಷ್ಟು ತೃಪ್ತನಾದದ್ದಕ್ಕೇನೆ ಅವನು ಸುಖಮಯವಾಗಿ ಇದ್ದಾನ. ಮುಗಿತ, ರಶ್ಮಿ ಶಬ್ದ ಮುಗೀತು. ಮುಂದ ಅಹಹ ಅಂತ ಕರೆದಿದ್ದಾರೆ. ನೋಡ್ರಿ ಎಷ್ಟು ಸ್ವಾರಸ್ಯದ ಅಂದ್ರೆ ಧೂಮಹ ಅಂತನೋ ಶಬ್ದದ ಬಾಜುಕ ಅಹಹ ಅಂತ ಬಂದದ. ಆಕ್ಚುಲಿ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲದು. ಅಂದ್ರೆ ಅಹಹ ಅಂಬೋದು ಹಗಲು ಅಂಬೋದು ಅರ್ಚಿಗೆ ಸಂಬಂಧಪಟ್ಟದ್ದು ಬಾಜು ಬಂದದ. ಯಾಕಂದ್ರೆ ಈಗ ಒಂದ್ ಮಜಾ ನೋಡ್ರಿ. ಏನ್ ಮಜಾ ಅದ ಅಂತಂದ್ರೆ, ದೇವರಿಗೆ ಅಹಹ ಅಂತ ಯಾಕೆ ಕರೀತಾರ? ನಮಗ ಹಗಲಿಗೆ ಅಹಹ ಅಂತ ಕರೀತಾರೆ. ದೇವರಿಗೆ ಯಾಕೆ ಕರೀತಾರೆ ಅಂದ್ರೆ, ಈಗ ಧೂಮಹ ಅಂತನ್ನೋ ಶಬ್ದಕ್ಕ ಭಕ್ತರ ಅಜ್ಞಾನಾದಿಗಳನ್ನ ದೂರ ಸರಿಸೋನಾದ್ರಿಂದ ದೇವರಿಗೆ ಧೂಮ ಅಂತ ಬರ್ಕೊಂಡಿದ್ದೀರಿ. ಹಂಗಾರ ಈಗ ನನ್ನ ಹತ್ರ ಬಂದು ಯಾರೋ ದಾನ ಕೊಡ್ರಿ ಅಂತ ಕೇಳಿದ್ರು ಅಂತ ಇಟ್ಕೊಳ್ರಿ. ಅವಾಗ ನಾನು ದಾನ ಕೊಡ್ಲಿಕ್ಕೆ ಸಮರ್ಥನಾಗ್ತೀನ ನೋಡ್ಬೇಕು. ಯಾಕಂದ್ರೆ ನನ್ನ ಬಳಿ ಅದು ಇದ್ದರೆ ಆಗ ನಾನು ಇನ್ನೊಬ್ಬರಿಗೆ ಕೊಡಬಲ್ಲೆ. ಹಾಗಾದ್ರೆ ನಾನು ಸ್ವತಃ ಅಜ್ಞಾನದಿಂದ ದೂರನಾಗಿದ್ದರೆ ಬಂದವರಿಗೂ ಅಜ್ಞಾನದಿಂದ ದೂರ ಮಾಡಬಲ್ಲೆ. ಹಾಗಾದ್ರೆ ದೇವರು ಅಹಹ ಅಂದ್ರೆ ಏನು ಅಂದ್ರೆ ಸ್ವತಃ ಅಜ್ಞಾನದ ಹೊಡೆತಕ್ಕೆ ಒಳಗಾಗದವನು. ಅಂದ್ರೆ ಇಲ್ಲ, ಅಂದ್ರೆ ಹೊಡೆತ. ಅದರ ಹೊಡೆತ ಇಲ್ಲ. ಎದುರ ಹೊಡೆತ ಇಲ್ಲ ಅಂದ್ರೆ ಅಜ್ಞಾನದ ಹೊಡೆತ ಅವನಿಗೆ ಇಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಭಗವಂತ ಯಾಕೆ ತಮಸಾ ಅಹನೀಯತ್ವಾದ್ ಅಹಹ. ಬ್ಯೂಟಿಫುಲ್.
ತಮಸ ಅಹನೀಯತ್ವಾತ್ ಅಜ್ಞಾನದ ಹೊಡೆತಕ್ಕೆ ಒಳಗಾಗುವನಲ್ಲ. ಎಂದೂ ಕೂಡ ದೇವರಿಗೆ ಏನಿಲ್ಲ, ಅಜ್ಞಾನವಿಲ್ಲ. ಆದ್ದರಿಂದ ದೇವರಿಗೆ ಅಹಹ ಅಂತ ಕರೀತಾರೆ. ಸ್ವತಃ ತಾನು ಅಜ್ಞಾನರಹಿತನಾದದ್ದರಿಂದಲೇನೆ ಭಕ್ತರಾದ ನಮ್ಮ ಅಜ್ಞಾನವನ್ನು ದೂರೀಕರಿಸಲು ಸಮರ್ಥನಾಗಿದ್ದಾನೆ. ಸರಿ ಆಯ್ತಾ? ಸರಿಯಾಗಿದೋ ಇಲ್ಲೋ ಗೊತ್ತಿಲ್ಲ, ಅಂತೂ ಪಾಪ ಎಲ್ಲಾರು ಕೇಳಿಕತ್ತಾರ, ಹೇಳ್ಬಿಟ್ರ ಮುಗಿದು ಹೋತು. ಯಾಕೆ ಹೆಚ್ಚಿಗೆ ಖಾರಬಾರ ಅಂತ ಕೆಲವ್ರು ಅನ್ಕೋತಿರ್ತಾರೆ. ಅನ್ಕೊಳ್ಳಿ, ಏನ್ ಮಾಡಿ ಬರ್ತದ. ಮುಂದೆ ಹೋಗೋಣ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅದ್ರ ಹೊಡೆತ, ಎದ್ರದ್ದು ಅಜ್ಞಾನದ್ದು ಅಂತ ಅರ್ಥ. ಅಜ್ಞಾನ ಹೊಡೆತ ಇಲ್ಲ. ಸರಿ, ಮುಂದಿನ ನೋಡ್ರಿ. ಈಗ ಕೊನೆಯದು ಏನಪ್ಪಾ ಅಂತಂದ್ರ ಚಂದ್ರಮಾಹ. ಅಂಗಾರ ತಿಳ್ಕೊಂಡ್ಬಿಟ್ಟಿವಿ. ಚಂದ್ರಮ ಅಂತ ಒಂದು ಶಬ್ದ ಇದೆ. ಚಂದ್ರಮ ಅಂದ್ರೆ ಏನು ಅಂತ ಪ್ರಶ್ನೆ ನಮ್ಗೀಗ. ಅಲ್ರಿ ಆಚಾರ, ಚಂದ್ರಮ ಅಂದ್ರೆ ಏನಂತ ಕೇಳ್ತಿರ್ಲಿ ನೀವು? ಚಂದ್ರಮ ಅಂದ್ರೆ ಚಂದ್ರಮ. ಎಲ್ಲಾರು ಅನ್ಬಿಟ್ಕೊಳ್ರೆ ಈಗ ಹೇಳಿ ನೋಡ್ರಿ. ಮತ್ತೆ ಈಗ ಆಮೇಲೆ ನಿಮ್ ಪ್ರಶ್ನೆ ಕೇಳೋಗಿದ್ದೀನಿ ಒಟ್ರಿಗೆ. ಈಗ ಸರಾಫ್ ಅವರ ಚಂದ್ರಮ ಅಂದ್ರೆ ಏನು ಅಂತ ಕೇಳಿ ಹೇಳ್ರೋಣ ಅಂತ ಏನಂತ ಹೇಳಿ. ಎಲ್ಲರಿಗೂ ಬಿಡ್ರಿ, ಪ್ರಭಾಕರ್ ಕೇಳೋಣ ಅಂತ ಇವತ್ತು. ಪ್ರಭಾಕರ್. ಚಂದ್ರ ಚಂದ್ರ ಅಂದ್ರೆ ಚಂದ್ರಮ. ಚಂದ್ರಮ ಅಂದ್ರೆ ಚಂದ್ರ ಅಂತ ಅರ್ಥ. ಸರಿ ಸರಿ ಅದು ಸರಿ ಅದು. ಆನಂದ್ ಅವರು, ಪಾಂಡರಂಗಾಚಾರ್ಯ, ಸರಾಫ್ ಅವ್ರು ಈಗ ನೋಡ್ರಿ ಮಜಾ ಅದ. ಏನದ ಅಂತಂದ್ರೆ ಚಂದ್ರಮ ಅನ್ನುವ ಶಬ್ದ ಹೆಂಗದ ಅಂತಂದ್ರ, ಈಗ ನಾ ಒಂದು ಶಬ್ದ ಹೇಳ್ತೀನಿ, ನೀವು ಮಜಾ ನನಗೆ ಹೇಳ್ರೆ, ನೀವು ನನಗೆ ಹೇಳ್ರಿ ಇದು ತಪ್ಪೋ ಸರಿ ಹೇಳ್ರೋಣ ಅಂತ. ಏನು ಅಂದ್ರೆ ಆಕಳು ಗೋಮೂತ್ರ ಕೊಡ್ರಿ ಅಂತ ಹೇಳಿದ್ರೆ ಏನು ಹೇಳಿದೆ? ಆಕಳು ಗೋಮೂತ್ರ ಶ್ರೀನಿವಾಸ್ ತಪ್ಪೋ ಸರಿ ಹೇಳ್ರಿ. ಆಕಳು ಗೋಮೂತ್ರ ಸರಿ ತಪ್ಪೋ ಶಬ್ದ ಹೇಳ್ರಿ ಅಂತ. ಆಲೋಚನೆ ಕೇಳೋಣ. ನಮ್ಮ ಹಿರಿಯರವರೇ ಇದ್ದಾರೆ, ಕೇಳೋಣ ಅಂತ. ಹಿರಿಯರ ಆಲೋಚನೆ, ಆಕಳು ಗೋಮೂತ್ರ ಕೊಡ್ರಿ ಎಂಬುದು ಸರಿನೋ ತಪ್ಪೋ ಇಟ್ಟು ಹೇಳಿ. ಯಾಕ 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 ಅಂದ್ರ ಹಂಗಾರ ಪುನರುಕ್ತಿ ಆತು ಅಂತ ಅರ್ಥದಕ್ಕೀಗ. ಪುನರುಕ್ತಿ ಆತು. ಏನ್ ಪುನರುಕ್ತಿ ಆತು ಅಂದ್ರೆ ಆಕಳು ಗೋಮೂತ್ರ ಅನ್ನುವಲ್ಲಿ ಆಕಳು ಮತ್ತು ಗೋ ಅನ್ನುವ ಶಬ್ದಗಳೆರಡು ಪುನರುಕ್ತಿ ಬೇಕಾಗಿಲ್ಲ. ಶ್ರೀನಿವಾಸ್, ಹಾಗಿದ್ರೆ ಚಂದ್ರಮ ಅನ್ನುವ ಶಬ್ದದಲ್ಲೂ ಕೂಡ ಚಂದ್ರ ಅಂದ್ರು ಚಂದ್ರ, ಮಾ ಅಂದ್ರು ಚಂದ್ರ. ಯಾಕ ಅಂತ ಸ್ವಲ್ಪ ಚರ್ಚೆ ಮಾಡೋಣಂತೀಗ. ಶ್ರೀನಿವಾಸ್ ಇಂಟ್ರೆಸ್ಟ್ ಅದನ್ನ ಚರ್ಚೆ ಮಾಡ್ಲಿಕ್ಕೆ? ಇಲ್ಲ ಮುಂದೆ ಹೋಗೋಣಂತ. ಏನು ಅಂದ್ರೆ ನೋಡ್ರಿ ಆಲೂರಚಾರ, ಚೈತ್ರ ಮಾಸ ಅಂತ ಕರಿತೀವಿ ನಾವು, ಹೌದಿಲ್ರಿ ಪ್ರಭಾಕರ್? ಚೈತ್ರ ಮಾಸ ಅಂತ ಕರಿತಿರೋ ಇಲ್ಲೋ? ಚೈತ್ರ ಮಾಸ ಅಂದ್ರೆ ಇದನ್ನ ಬಿಡಿಸ್ರಿ ಅಂತ ನಾನು ಅಕಸ್ಮಾತ್ ಬಿಂದಣಿಗೆ ಕೇಳಿದೆ ಅಂತ ತಿಳ್ಕೊಂಡು ಹೋಗ್ಬಿಡ್ತಾನ ಬೆಳೆ ಬೇಡ ಅಂತಕೊಂಡ್ರಿ. ಅದಕ್ಕೆ ಹೇಳಿ ಸರಾಫ್ ಹೊರಗೆ ಕೇಳೋಣಂತ. ಚಂದ್ರ ಪೂರ್ಣ ಇದು ಏನು? ಚೈತ್ರ ಮಾಸ. ಮಹೇಶಾಚಾರ, ಚೈತ್ರ ಮಾಸ ಅಂದ್ರೆ ಅರ್ಥ ಏನು ಅಂತ ಯಾರಾದ್ರೂ ಕೇಳ್ರಿ. ಹೋಗ್ಲಿ ಬಿಡ್ರಿ. ಮಾಸ ಮಾಸ ಅಂತ ಇರ್ತೀವಿ ನಾವು, ಹೌದೋ ಇಲ್ಲೋ? ಮಾಸ ಮಾಸ ಅಂದ್ರೆ ಏನು ಅಂತ ಪ್ರಶ್ನೆ. ಭಾರಿ ವಿಚಿತ್ರ ಏನ್ ಗೊತ್ತೇನು? ಮಾಸ ಅಂತನ್ನುವುದು ಚಂದ್ರನ ಹೆಸರು. ನಮಗ ಬಹಳ ಮಂದಿಗೆ ಗೊತ್ತಿಲ್ಲ ಚಂದ್ರನಿಗೆ ಮಾಸ ಅಂತ ಕರೀತಾರ ಅಂತ ಹೇಳಿ. ಬಹಳ ಮಂದಿಗೆ ಏನು 100% ಗೊತ್ತಿಲ್ಲ ಅಂತ 99% ಗೊತ್ತಿದ್ದವ ನಾ ಹೇಳಿರ್ತೀನಿ. ಏನು? ಮಾಸ ಇಸ್ ಈಕ್ವಲ್ ಟು ಚಂದ್ರ. ಯಾಕ ಅಂತಂದ್ರ ಕಾಲದ ಗಣನೆಯನ್ನ ನಾವ್ ಹೆಂಗ್ ಮಾಡ್ತಿದ್ವಿ ಯಾವಾಗ ಅಂದ್ರೆ ಸೂರ್ಯನನ್ನ ನೋಡಿ ಮಾಡ್ತಿರ್ಲಿಲ್ಲ. ನಾವು ಸೂರ್ಯನ ನೋಡಿ ಮಾಡ್ತಿರ್ಲಿಲ್ಲ, ಚಂದ್ರ ನೋಡಿ ಮಾಡ್ತಿದ್ವಿ. ಅದಕ್ಕೆ ನಾವು ಚಾಂದ್ರಮಾನವನ್ನ ಆಚರಣೆ ಮಾಡೋದು, ಸೌರಮಾನ ಆಚರಣೆ ಮಾಡೋದಿಲ್ಲ ನಾವೆಲ್ಲ, ಚಾಂದ್ರಮಾನ. ಮಹೇಶಾಚಾರ್ ಹೆಂಗ ಚಂದ್ರ ನೋಡಿ ಗುರ್ತಿಸೋದು ಕಾಲ ಆಯ್ತು ಅಂತ ಹೇಳಿ? ಆನಂದ್ ಅವ್ರು ಹೆಂಗ್ ಸೂರ್ಯ ನೋಡಿ ಗುರ್ತಿಸಬಾರ್ದಾ? ಇಲ್ಲ ನೋಡ್ರಿ, ಸೂರ್ಯನನ್ನು ನೋಡಿದಾಗ ನಮಗ ತಿಂಗಳುಗಳ ಲೆಕ್ಕ ಗೊತ್ತಾಗೋದಿಲ್ಲ, ಹಗಲು ರಾತ್ರಿಗಳಷ್ಟೇ ಗೊತ್ತಾಗ್ತಾವ. ವಿಚಾರ ಮಾಡಿ ನೋಡ್ರಿ. ಪ್ರತಿನಿತ್ಯ ಸೂರ್ಯ ಹೆಂಗ್ ಬರ್ತಾನಂದ್ರೆ ಅವ ನಿನ್ನೆ ಹೆಂಗಿದ್ನೋ ಇವತ್ತು ಹಂಗ ಇದ್ದಾನ. ಸೊ ನಮಗೆ ಚೇಂಜಸ್ ಗೊತ್ತಾಗೋದೇ ಇಲ್ಲ. ಚಂದ್ರ ಹಂಗಲ್ಲ. ಅವ ಹೆಂಗಾಗ್ತಾನಂದ್ರ ಡೇ ಬೈ ಡೇ ಬೆಳಿತಾನ, ಡೇ ಬೈ ಡೇ ಲಾಸ್ ಕಳ್ಕೊತ ಹೋಗ್ತಾನ. ಹಂಗಾರ ಇದೇನು ಒಂದು ಸರ್ಕಲ್ ಅದಲ್ಲ, ಬೆಳೆದು ಅಥವಾ ಕ್ಷೀಣವಾಗುವುದು. ಕ್ಷೀಣವಾಗಿ ಬೆಳಿತಾನ ಎಂಬುವ ಅರ್ಥದಲ್ಲಿ ಏನೇ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ ಮಾಸ ಅಂತ ಗುರ್ಸಿದ್ವಿ. ಏನ್ ಗುರ್ಸಿದ್ವಿ ನಾವು? ಮಾಸ ಅಂತ. ಹೆಂಗ? ಒಂದು ಹುಣ್ಣಿಮೆ ಅನ್ನೋ ಶಬ್ದ ಸಂಸ್ಕೃತದಾಗ ಅದ ಹೇಳೋಣಂತ. ಹುಣ್ಣಿಮೆ ಶಬ್ದಕ್ಕೆ ಅರ್ಥ ಅದ ಪೂರ್ಣಮಾಸಿ.
ಹೌದಿಲ್ಲ? ಪೂರ್ಣಮಾಸಿ ಅಂತ. ಪೂರ್ಣಮಾಸಿ ಅಂತ ಹೆಂಗಂದ್ರಿ ಮತ್ತ ಮಾಸ ಚಂದ್ರ ಅವ ಪೂರ್ಣ ಎಂದಿದ್ದಾನ ಅಂದದು ಪೂರ್ಣಮಾಸಿ. ಹೌದಿಲ್ಲ? ಮತ್ತ ಹೆಂಗ ಅಮಾವಾಸಿ, ಅಮಾವಾಸಿ ಅಂದ್ರ ಇಲ್ಲ ಮಾ ಚಂದ್ರ ಎಂದು ಅಂದ ಅಮಾವಾಸಿ. ಇದು ಚಂದ್ರ ಎಂದಿಲ್ಲ ಅಂದ ಅಮಾವಾಸ್ಯ, ಚಂದ್ರ ಎಂದು ಪೂರ್ಣ ಇದ್ದಾನ ಅವ ಪೂರ್ಣಮಾಸಿ, ಪೌರ್ಣಿಮಾ ಪೂರ್ಣಿಮಾಯಾಮ್. ಹಾಗಿದ್ರೆ ಸಂಸ್ಕೃತದಲ್ಲಿ ಮಾಸ ಅಂತನ್ನುವ ಶಬ್ದಕ್ಕೇನೆ ಚಂದ್ರ ಅಂತ ಅರ್ಥ ಇದೆ. ಒಂದು ತಿಂಗಳು ಚೈತ್ರ ಮಾಸ ಏನ್ ಹಂಗಂದ್ರೆ ಅರ್ಥ ಅಂದ್ರೆ ಚಿತ್ರಾ ನಕ್ಷತ್ರದ ದಿವಸ ಮಾಸ ಅಂದ್ರೆ ಚಂದ್ರ ಇರ್ತಾನ, ಆ ತಿಂಗಳನ್ನ ಚೈತ್ರ ಮಾಸ ಅಂತ ಕರಿಬೇಕು. ವೈಶಾಖ ಮಾಸ ವಿಶಾಖ ನಕ್ಷತ್ರದ ದಿವಸ ಚಂದ್ರ ಇರ್ತಾನಾದ್ದರಿಂದ ವೈಶಾಖ ಮಾಸ. ಗೊತ್ತಾಯ್ತಾ? ಮಾಸ ಇಸ್ ಈಕ್ವಲ್ ಟು ಚಂದ್ರ ಅಂತ ಅರ್ಥ. ಈಗ ಚಂದ್ರಮ ಅನ್ನೋ ಶಬ್ದಕ್ಕೆ ಅರ್ಥ ಬರೋಣಂತ. ಈಗ ಚಂದ್ರ ಅಂತ ಶಬ್ದದ ಅದು ಇಲ್ಲ ಅಂತಲೇ ಇಲ್ಲ, ಮಾಸ ಅನ್ನೋ ಶಬ್ದಕ್ಕೆ ಚಂದ್ರ ಅಂತ ಆಯ್ತು. ಈಗ ಹಂಗಾರ ಆಕಳ ಗೋಮೂತ್ರ ಅಂತ ಆಯ್ತಲ್ಲ. ಹೌದು, ಚಂದ್ರಮ ಅಂದ್ರೆ ಹಂಗ ಆತಲ್ಲ. ಮತ್ತೆ ಅಲ್ರಿ ಚಂದ್ರ ಮಾಸ ಅಂತ ಹೇಳ್ಬೇಕಲ್ಲ. ಅಂದ್ರೆ ಶಬ್ದ ಹೆಂಗದ? ಚಂದ್ರಮಸ್ ಶಬ್ದದ ನೆನಪಿಟ್ಕೊಳ್ರಿ. ಸಂಸ್ಕೃತದೊಳಗೆ ಮೂಲತಃ ಚಂದ್ರಮಸ್ ಶಬ್ದದು ಚಂದ್ರಮಾಹ ಚಂದ್ರಮಸೌ ಚಂದ್ರಮಸ ಅಂತ ನಡೀತದ ಮುಂದೆ ಶಬ್ದ. ಅದು ಇರ್ಲಿ. ಏನಾಯ್ತು ಅಂದ್ರೆ ಚಂದ್ರಮಾಹ ಅನ್ನುವಲ್ಲಿ ಮಾಸ ಅನ್ನುವುದರ ಸಕಾರದ ಹೋಗಿ ಶೇಷ ಹೋಗಿ ಉಳಿದದ್ದು ಯಾವುದು? ಮಾಹ ಉಳ್ಕೊಂಡಿತು. ಏನ್ ಉಳ್ಕೊಂಡಿತು? ಮಾ ಅಷ್ಟ ಉಳ್ಕೊಂಡಿತು. ಈಗ ತಾಯಿ ಒಳಗ ಮಾತಾ ಅಂತದ, ಮಾ ಅಂತ ಕರಿತಾರೋ ಇಲ್ಲೋ? ತಾ ಹೋಗಿದೋ ಇಲ್ಲೋ? ಮಾತಾ ಒಳಗಿನ ತಾ ಹೋಗಿ ಶೇಷ ಮಾ ಉಳ್ಕೊಂಡ್ರು ಆಕೆ ಅಮ್ಮನೇ. ತಾ ಹೋಗಿದ ಆಕೆ ಹೆಂಗ ಅಮ್ಮ ಆಗ್ತಾಳ ಅಂದ್ರೆ ತಾನೀ ತಗೊಂಡ್ ಹೋಗಿ ಆಕೆ ಉಳ್ಕೊಂಡ್ರ ಅಲ್ಲೇ ಎಷ್ಟ ಆಕಿ. ಅಂದ್ಮೇಲೆ ಮಾಸದೊಳಗಿನ ಸಕಾರ ಹೋದರೂ ಉಳಿದದ್ದು ಮಾ. ಅದಕ್ಕ ಚಂದ್ರ ಪ್ಲಸ್ ಮಾ ಅಂದ್ರೆ ಚಂದ್ರ ಚಂದ್ರ ಅಂತ ಆತು. ಪುನರುಕ್ತಿ ಯಾಕೆ ಬಂತು ಅಂತಂದ್ರೆ ಸಮಸ್ಯೆ ಇದೆ. ಏನಿಲ್ಲ. ಏನಂದ್ರೆ ಮುಂದಿನ ಕಾಲದಲ್ಲಿ ಬರುವ ಜನರು ಮಾಸ ಅಂತನ್ನುವುದನ್ನ ಚಂದ್ರ ಅಂಬುವ ಅರ್ಥದಲ್ಲಿ ಮರಿತಾರ ಅನ್ನೋದು ಗೊತ್ತು ಮಾಡಿಕೊಂಡೇ ಹಿಂದಿನವರು ಅದನ್ನ ಆ ಶಬ್ದ ಹೇಳುವುದ್ರ ಜೊತೆಗೇನೆ ಉಳಿಸಿಬಿಟ್ರು. ಅದನ್ನ ಚಂದ್ರ ಶಬ್ದ ಜೊತೆಗೇನೆ ಮಾ ಉಳಿಸಿ ಚಂದ್ರಮಾ ಚಂದ್ರಮಾ ಚಂದ್ರಮ. ಯಾರಾದ್ರೂ ಶಬ್ದ ಒಡೆದು ಓದೋರಿದ್ರೆ ಅವರಿಗೆ ಮಾಸ ಅಂದ್ರೂ ಚಂದ್ರ ಗೊತ್ತಾಗ್ಲಿ, ಚಂದ್ರ ಅಂದ್ರೂ ಚಂದ್ರ ಗೊತ್ತಾಗ್ಲಿ ಅನ್ನೋದಕ್ಕೆ ಚಂದ್ರಮಾ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲೇ ಹೋಗ್ಬಿಡ್ತದ ಶಬ್ದದು, ಬಳಕೆಯೊಳಗೆ ಹೋಗ್ಬಿಡ್ತದ. ಹಂಗಾದ್ರೆ ನೋಡ್ರಿ ಎಷ್ಟು ವಿಚಿತ್ರ ಅದ ಅಂದ್ರೆ ಚಂದ್ರ ಅಂತನ್ನುವ ಅರ್ಥದಲ್ಲಿ ಮಾಸ ಶಬ್ದದ. ಯಾಕಂದ್ರೆ ಅಲ್ಲಿ ಕಾಲಗಣನ ಅದ, ಅಳತೆಗೋಲು. ಒಂದು ತಿಂಗಳು ಕಳಿತು ಅಂತ ಅನ್ನೋದಕ್ಕೆ ನಾವ್ ಏನ್ ಮಾಡಿದ್ವಿ? ಚಂದ್ರನ ಗುರ್ತಿಟ್ಕೊಂಡ್ವಿ. ಚಂದ್ರನನ್ನ ಗುರ್ತಿಟ್ಟುಕೊಂಡೇ ಕಾಲವನ್ನು ಅಳದ್ರಿಂದ ಕಾಲಸೂಚಕನಾದವನು ಚಂದ್ರ ಮಾಸ್ ಅಂತ ಕರೆಸಿಕೊಂಡ. ಅದೇ ಮುಂದ ಪಾರ್ಸಿ ಒಳಗೆ ಹೋಗಿ ಮಾಹೇ ಆಯಿತು. ಇವತ್ತಿಗೂ ಕನ್ನಡದೊಳಗ ಏಪ್ರಿಲ್ ಮಾಹೆ, ಜನವರಿ ಮಾಹೆ ಅಂತ ಬರೆದಿರ್ತಾರೆ ಕ್ಯಾಲೆಂಡರ್ ಒಳಗ. ಮಾಹೆ ಅನ್ನೋದು ಮಾಸದ ಶಬ್ದದ ತದ್ಭವ ತತ್ಸಮ. ಅದು ಅರ್ಥ ಆಯ್ತಾ? ಅಂದ ಮೇಲೆ ಚಂದ್ರಮಾ ಅಂತನ್ನುವ ಶಬ್ದ ಎಷ್ಟು ಇತಿಹಾಸವನ್ನ ಹೇಳ್ತದೆ ನೋಡ್ರಿ. ಕಾಲಗಣನಾ ಮಾಡ್ತದ, ಡಬಲ್ ಆಗ್ಯದ, ಇವೆಲ್ಲವನ್ನ ಹೇಳ್ಕೊಂಡು ಬಂದದ. ಇಲ್ಲಿ ನೋಡ್ರಿ ಚಂದ್ರಮಾ ಅಂಗಾರ ಆಯ್ತು. ಚಂದ್ರಮಾ ಅನ್ನೋ ಶಬ್ದದ ಅರ್ಥ ಏನು? ಭಗವಂತನಲ್ಲಿ ತಿಳಿಸ್ತಾರ. ಹೆಂಗಿದ್ದಾನವ ಅಂದ್ರೆ ಆನಂದ ರೂಪನಾದ್ರಿಂದ ದೇವರಿಗೆ ಚಂದ್ರಮಾ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಅದು ಹಿಂದೂ ಬಂದದ, ಇಲ್ಲೂ ಬಂದದ. ನಕ್ಷತ್ರಾಣಿ ವಿಸ್ಫುಲಿಂಗ ಅಂದ್ರೆ ನಕ್ಷತ್ರ ಅನ್ನುವಂತಹ ಶಬ್ದ ಬಂದದ. ಯಾಕೆ ನಕ್ಷತ್ರ ಬಂದದ ಅಂತ ಕೇಳಿದ್ರೆ ಹಿಂದ್ ಹೇಳಿವಿ. ಕ್ಷತ್ರ ಅಂದ್ರ ರಾಜ, ಅನನ್ಯ ರಾಜ. ಅವಂಗ ಇನ್ನೊಬ್ಬ ರಾಜ ಅಲ್ಲ, ಅವನೇ ರಾಜ, ಸ್ವಯಂ ರಾಜ. ಆದ್ರಿಂದ ನಕ್ಷತ್ರ ಅಂತ ಕರೀತಾರ. 12 ಶಬ್ದ ಆಗೋದ್ರೊಳಗೆ ಪಾಠ ಮುಗಿದೋತು. ಅಸೌವಾವಲೋಕೋ ಗೌತಮ ಅಗ್ನಿ. ಹೇ ಗೌತಮರೇ, ಎಲೆ ಉದ್ದಾಲಕರೇ, ಈ ಸ್ವರ್ಗದಲ್ಲಿ ವಾಸ ಮಾಡುವಂತಹ ಮುಖ್ಯ ಪ್ರಾಣನ ಅಂತರ್ಗತನಾದ ಪ್ರಕಾಶ ಸ್ವರೂಪನಾಗಿರುವಂತಹ ಪರಮಾತ್ಮನೇ, ನಾರಾಯಣನೇ ಅಗ್ನಿ. ಅವನಿಗೆ ಈ ಪ್ರಸಿದ್ಧ ಆದಿತ್ಯನಲ್ಲಿರುವಂತಹ ನಾರಾಯಣನೇ ಸಮಿತ್ತು. ಆ ಸೂರ್ಯನಿಂದ ಹೊರಬರುವ ಕಿರಣಗಳೇನಿವೆಯಲ್ಲ, ಅಲ್ಲಿರುವ ನಾರಾಯಣ ವಾಸುದೇವನೇ ಧೂಮ, ಹೊಗೆಯಾಗಿದ್ದಾನೆ. ಅಲ್ಲಿಂದ ಅದರಿಂದ ಉಂಟಾಗುವ ಹಗಲೇನಿದೆಯಲ್ಲ, ಆ ಹಗಲೇ ಅರ್ಚಿ ಅಂದ್ರೆ ನಾರಾಯಣ ಸಂಕರ್ಷಣ. ಅದಾದ ಮೇಲೆ ಸೂರ್ಯ ತಿರುಗಿದಾಗ ಕತ್ತಲಾದಾಗ ಚಂದ್ರ ಏನ್ ಬರ್ತಾನಲ್ಲ, ಆ ಚಂದ್ರನೇ ಈ ಅಗ್ನಿಗೆ, ನಾರಾಯಣ ಅಗ್ನಿಗೆ ಅಂಗಾರ, ಕೆಂಡ ಅಂದ್ರೆ ನಾರಾಯಣ ಪ್ರದ್ಯುಮ್ನ. ಅದಾದ ಮೇಲೆ ರಾತ್ರಿಗಳಲ್ಲಿ ನಕ್ಷತ್ರಗಳೇನು ಫಳಫಳ ಅಂತ ಹೊಳಿತಾವೋ, ಆ ನಕ್ಷತ್ರಗಳೆಲ್ಲವೂ ವಿಸ್ಫುಲಿಂಗಾಹ, ನಾರಾಯಣ ಅನಿರುದ್ಧ ಅಂತ ಶ್ರೀಮದಾಚಾರ್ಯರು ಮೊದಲನೇ ಅಗ್ನಿಯಲ್ಲಿ ಏನೇನು ಅನುಸಂಧಾನ ಮಾಡಿಕೊಂಡ್ರು ಅಂತ ಕೇಳಿದ್ರೆ
ಅಸೌವಾವಲೋಕಃ ಎಂಬ ನಾಮ, ಅಗ್ನಿನಾಮ, ಆದಿತ್ಯನಾಮ, ಸವಿನ್ನಾಮ, ರಶ್ಮಿನಾಮ, ಧೂಮನಾಮ, ಅಹರ್ನಾಮ, ಅರ್ಚಿರ್ನಾಮ, ಚಂದ್ರಮಾನಾಮ, ಅಂಗಾರನಾಮ, ನಕ್ಷತ್ರಾಣಿ ನಾಮ, ವಿಷ್ಣುಲಿಂಗನಾಮ ಅಂತನ್ನುವ ನಾಮಗಳನ್ನ ಸಮನ್ವಯ ಮಾಡ್ತಾ ನಾರಾಯಣ ಎಂಬ ರೂಪದಿಂದ ಬಂದ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ರೂಪಗಳನ್ನು ಹೇಳ್ತಾ ಆ ನಾರಾಯಣ ಜೊತೆಗೆ ಸೇರಿಕೊಂಡಿರುವಂತಹ ಅಂಶವನ್ನು ಚಿಂತನೆ ಮಾಡ್ತಾ ಇಂಥ ಅಗ್ನಿಯಲ್ಲಿ ತಸ್ಮಿನ್ನಗ್ನೋ ದೇವಾಹ ಶ್ರದ್ಧಾಂ ಜುಹ್ವತಿ ತಸ್ಯಾಹುತೆ ಸೋಮೋ ರಾಜ ಸಂಭವತಿ. ಈ ಅಗ್ನಿಯಲ್ಲಿ ಆ ಜೀವನನ್ನ ಹೋಮಿಸ್ತಾರ, ಅಲ್ಲಿಂದ ಅವನ ದ್ವಾರ ಎಲ್ಲಿಗೆ ಬರ್ತದೆ ಅಂದ್ರೆ ಚಂದ್ರಲೋಕಕ್ಕೆ ಬರ್ತದ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.